ಎಲ್ರಿಗೂ ನಮಸ್ಕಾರ. ನಾನು ಬಸವರಾಜ್ ಕೋಡ್ಗುಂಟಿ. ಇವತ್ತು ಕರ್ನಾಟಕದ ಭಾಷೆಗಳನ್ನು ಕುರಿತು ಮತ್ತು ಭಾಷೆಗಳ ವಿವಿಧ ಆಯಾಮಗಳನ್ನು ಕುರಿತು ಚರ್ಚಿಸೋದಕ್ಕೆ ಈ ವೇದಿಕೆ ಮೇಲೆ ಇರುವಂತಹ ಇಬ್ಬರು ಬಹಳ ಜಾಗತಿಕವಾಗಿ ತಮ್ಮ ಹೆಸರನ್ನು ಮಾಡಿಕೊಂಡಿರುವಂತಹ ಕನ್ನಡದವರಾದ ಮತ್ತು ಕರ್ನಾಟಕದವರಾದ ಇಬ್ಬರು ಮೇರು ವಿದ್ವಾಂಸರನ್ನು ಪರಿಚಯ ಮಾಡೋದಕ್ಕೆ ನನಗೆ ತುಂಬ ಖುಷಿ ಇದೆ. ಅವರಿಬ್ಬರು ಈ ವೇದಿಕೆ ಮೇಲೆ ಇರೋದೇನೇ ಒಂದು ತುಂಬ ಸಂಭ್ರಮ ಪಡುವಂತಹ ಒಂದು ವಿಷಯ ಕರ್ನಾಟಕದ ಮಟ್ಟಿಗೆ. ಮೇಡಮ್ ಅವರು ಪ್ರೊಫೆಸರ್ ಆರ್ ಅಮೃತವಲ್ಲಿ ಹೈದರಾಬಾದಿನ ಇಂಗ್ಲೀಷ್ ಮತ್ತು ವಿದೇಶಿ ಭಾಷೆಗಳ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ತುಂಬ ಸುದೀರ್ಘ ಕಾಲ ಕೆಲಸ ಮಾಡಿರುವಂಥವರು. ಅವರು ಕನ್ನಡದ ಮೇಲೆ ವಿಶೇಷವಾಗಿ ಸೈದ್ಧಾಂತಿಕವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ವಾಕ್ಯ ವಿಜ್ಞಾನ ಅವರ ವಿಶೇಷವಾದಂತಹ ಒಂದು ಕ್ಷೇತ್ರ. ಅವರ ಪ್ರಕಟಣೆಗಳು ಜಾಗತಿಕವಾದಂತಹ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಮೊದಲಾದ ವಿಶ್ವವಿದ್ಯಾಲಯಗಳಿಂದೆಲ್ಲ ಬಂದಿರುವಂಥದ್ದು. ಆಮೇಲೆ ಪ್ರೊಫೆಸರ್ ಎಸ್.ಎನ್. ಶ್ರೀಧರ್ ಅವರು ಸ್ವಲ್ಪ ಕನ್ನಡದ ಜಗತ್ತಿಗೆ ಒಂದು ಸ್ವಲ್ಪ ಪರಿಚಯ ಇದ್ದಾರೆ, ಸ್ವಲ್ಪನೇ. ಅವರು ಅಮೆರಿಕದ ಸ್ಟೋನಿ ಬ್ರೂಕ್ ಯೂನಿವರ್ಸಿಟಿಯಲ್ಲಿ ಭಾಷಾ ವಿಜ್ಞಾನದ ಪ್ರಾಧ್ಯಾಪಕರಾಗಿ ಮತ್ತು ಭಾರತೀಯ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಅವರ ಕನ್ನಡ ಎನ್ನುವಂತಹ ಒಂದು ವ್ಯಾಕರಣ ಬಹಳ ಬಹಳ ಮೌಲಿಕವಾಗಿರುವಂಥದ್ದು. ಕನ್ನಡದ 3-4 ಒಳ್ಳೆಯ ಕನ್ನಡ ವ್ಯಾಕರಣಗಳನ್ನು ನಾವು ಪಟ್ಟಿ ಮಾಡಿದರೆ ಶ್ರೀಧರ್ ಅವರ ವ್ಯಾಕರಣವನ್ನು ನಾವು ಅದರಲ್ಲಿ ಬಿಡೋಕ್ಕಾಗೋದಿಲ್ಲ. ಸೊ ಇವರಿಬ್ಬರು ತಮ್ಮ ತುಂಬ ವಿಸ್ತಾರವಾದ ಮತ್ತು ಆಳವಾದ ಓದಿನ ಬಲದಿಂದ ನಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ಮೊದಲಿಗೆ ಕರ್ನಾಟಕದ ಭಾಷೆಗಳು, ಇದರ ಆಯಾಮಗಳನ್ನು ಹೇಗೆಲ್ಲ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಮೂಲಕ ಮೊದಲು ಒಂದೆರಡು ಮಾತುಗಳನ್ನು ಆಡೋಕ್ಕೆ ಶುರು ಮಾಡ್ತೀನಿ. ಬೇಸಿಕಲಿ ನಮಗೆ ಲ್ಯಾಂಗ್ವೇಜ್ ಅಂದರೆ ಏನು, ಭಾಷೆ ಅಂದರೆ ಏನು ಅನ್ನೋದೇನೆ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ಈಗ ಕನ್ನಡ ಅಂತ ಹೇಳ್ತೀವಿ, ಕನ್ನಡ ಅಂದರೆ ಏನು? ಬೆಂಗಳೂರಿನಲ್ಲಿ ಬಳಕೆಯಲ್ಲಿರೋದು ಕನ್ನಡವ, ಅಥವಾ ಕಲಬುರಗಿನಲ್ಲಿ ಬಳಕೆಯಲ್ಲಿರೋದು ಕನ್ನಡವ, ಅಥವಾ ಚಾಮರಾಜನಗರದಲ್ಲಿ ಬಳಕೆ ಇರೋದು ಕನ್ನಡವ? ಪ್ರತಿಯೊಂದು ನಾವು ಎಷ್ಟು ಜನ ಇದೀವೋ ಅಷ್ಟು ಜನ ಭಿನ್ನವಾದ ಭಾಷೆಯನ್ನು ನಾವು ಮಾತಾಡ್ತಾ ಇರ್ತೀವಿ. ಹಾಗಾದರೆ ಈ ಕನ್ನಡ ಅನ್ನೋ ಒಂದು ಗುಂಪನ್ನು ಹೇಗೆ ಗುರುತಿಸ್ತೀವಿ ಅನ್ನುವಂಥದ್ದು, ಅದರ ಪ್ರಾದೇಶಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಮತ್ತು ಹಲವಾರು ಆಯಾಮಗಳನ್ನು ನಾವು ಗುರುತಿಸಬಹುದು. ಇವತ್ತು ಕರ್ನಾಟಕ ಅನ್ನುವಂಥ ಒಂದು ರಾಜಕೀಯ ಗಡಿ ಏನಿದೆಯಲ್ಲ, ನಾವು ಅದನ್ನೇ ಫೋಕಸ್ ಆಗಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಯಾಕಂದರೆ ಅದು ನಮಗೆ ಸಾಮಾಜಿಕವಾಗಿ ಅನಿವಾರ್ಯವಾದಂಥ ಒಂದು ರಚನೆ. ಸೊ ಈ ಒಂದು ಕರ್ನಾಟಕದಲ್ಲಿ ಎಷ್ಟು ಭಾಷೆಗಳಿರಬಹುದು ಯಾರಿಗೂ ಗೊತ್ತಿಲ್ಲ. ಭಾರತದಲ್ಲಿ ಎಷ್ಟು ಭಾಷೆಗಳಿವೆ ಯಾರಿಗೂ ಗೊತ್ತಿಲ್ಲ. ಸದ್ಯಕ್ಕೆ ಹೇಳುವುದಕ್ಕೆ ಯಾವ ವಿದ್ವಾಂಸರಿಗೂ ಸಾಧ್ಯ ಇಲ್ಲ. ಅಂದಾಜು ಅನ್ನೋದಾದರೆ ಸರ್ಕಾರದ ಅಂಕಿ ಸಂಖ್ಯೆಗಳು ಮತ್ತು ಭಾಷಾ ವಿಜ್ಞಾನದ ಅಧ್ಯಯನಗಳನ್ನು ತೆಗೆದುಕೊಳ್ಳೋದಾದರೆ 100 ಭಾಷೆಗಳು ಇವೆ, ಅಷ್ಟು ಮಾತ್ರ ಹೇಳಬಹುದು. ತಾಯ್ಮಾತುಗಳು ಅಂತ ಪರಿಗಣಿಸಿದರೆ, ಸರ್ಕಾರಿ ದಾಖಲೆಗಳನ್ನು ಇಟ್ಟುಕೊಂಡು ಲೆಕ್ಕ ಹಾಕಿದರೆ ಕರ್ನಾಟಕದಲ್ಲಿ ಕನಿಷ್ಠ 350 ತಾಯ್ಮಾತುಗಳು ಬಳಕೆಯಲ್ಲಿವೆ. ಬಹಳ ಆಶ್ಚರ್ಯ ಏನಂದರೆ, ಮಂಗಳೂರು ಜಿಲ್ಲೆ ಒಂದರಲ್ಲಿನೇ 200ರಷ್ಟು ತಾಯ್ಮಾತುಗಳು ಬಳಕೆಯಲ್ಲಿವೆ, ಅದೊಂದೇ ಜಿಲ್ಲೆಯಲ್ಲಿ. ಅದು ಯಾಕೆ ಅಷ್ಟೊಂದು ರಿಚ್, ಅದು ವಿ ಡೋಂಟ್ ನೋ. ಬಟ್ ಮಂಗಳೂರಿನ ನಾವು ಬೇರೆ ಯಾವುದಕ್ಕೂ ಮಾತಾಡ್ತೀವಿ. ಆಮೇಲೆ ಇಲ್ಲಿ ಭಾಷೆಗೆ ಎಷ್ಟು ವರ್ಷಗಳ ಇತಿಹಾಸ ಇರ್ಬೋದು ಈ ನೆಲದಲ್ಲಿ, ಕರ್ನಾಟಕ ಎನ್ನುವಂತಹ ನೆಲದಲ್ಲಿ ಅಂದಾಗಲೂ ಕೂಡ ಸುಮಾರು 10-11 ಲಕ್ಷ ವರ್ಷಗಳಿಂದಲೂ ಹೋಮೋಸೆಫಿಯನ್ ಇಲ್ಲಿ ಬದುಕಿದ್ರು ಅನ್ನೋದಕ್ಕೆ ಎವಿಡೆನ್ಸ್ಗಳನ್ನು ಆರ್ಕಿಯಾಲಜಿಸ್ಟು ತೋರಿಸಿದ್ದಾರೆ. ಹರಪ್ಪ ನಾಗರಿಕತೆಯ ಸಮಸಮ ಕಾಲದಲ್ಲಿ ಇಲ್ಲಿ ಬದುಕಿದ್ರು ಮತ್ತು ವ್ಯಾವಹಾರಿಕ ಸಂಬಂಧಗಳಿದ್ದು ಅಂತ ನಮಗೆ ಹೇಳ್ತಾರೆ. ಸೊ ಹಾಗಾದರೆ 5-6 ಸಾವಿರ ವರ್ಷಗಳಿಂದ ಭಾಷೆಗಳಿಲ್ಲಿ ಇದ್ವು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಯಾವ ಭಾಷೆ ಇತ್ತು? ಕನ್ನಡವೇ ಇತ್ತಾ, ಅಥವಾ ಹರಪ್ಪ ಮತ್ತು ಅದಕ್ಕಿಂತ ಮುಂಚೆ ಅದು ಇನ್ನೂ ದ್ರಾವಿಡವಾಗಿತ್ತಾ? ಈ ಎಲ್ಲ ಸಮಸ್ಯೆಗಳು ನಮಗೆ ಇವೆ, ಸರಿಯಾಗಿ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಹೆಚ್ಚು ಬಳಕೆಯಲ್ಲಿರುವಂತಹ ಭಾಷೆಗಳು ದ್ರಾವಿಡ ಭಾಷೆಗಳು. ಆಮೇಲೆ ಒಂದು ಜನರಲ್ ಆಗಿ 6 ಕೋಟಿ 7 ಕೋಟಿ ಕನ್ನಡಿಗರು ಅಂತ ಹೇಳುವಂಥದ್ದಿದೆ, ಅದು ಕರ್ನಾಟಕದವರು 6-7 ಕೋಟಿ. ಯಾಕಂದರೆ ಕರ್ನಾಟಕದಲ್ಲಿ 65% ಕನ್ನಡ ಮಾತನಾಡುವವರಿದ್ದಾರೆ, ಉಳಿದವರು ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋರು. ಇದರಲ್ಲಿ ದ್ರಾವಿಡ ಮನೆತನಕ್ಕೆ ಸೇರುವಂತಹ ಭಾಷೆಗಳು ಹೆಚ್ಚಾಗಿವೆ ಮತ್ತು ಇಂಡೋ ಆರ್ಯನ್ ಫ್ಯಾಮಿಲಿಗೆ ಸೇರುವಂತಹ ಭಾಷೆಗಳು ಕೂಡ ಪರಿಗಣಿಸುವಷ್ಟು ಇವೆ. ಇದರಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ಸು, ಆಡಳಿತ ಭಾಷೆಗಳು, ಶೈಕ್ಷಣಿಕ ವಲಯದಲ್ಲಿ ಬಳಕೆಯಲ್ಲಿರುವಂಥ ಭಾಷೆಗಳು, ಹೀಗೆ ಬೇರೆ ಬೇರೆ ರೀತಿಯ ಕ್ಲಾಸಿಫಿಕೇಷನ್ನಲ್ಲಿ ನೋಡಿದಾಗ ಎಲ್ಲ ರೀತಿಯ ಭಾಷೆಗಳು ಸಿಗ್ತವೆ. ಇದರಲ್ಲಿ ಸಣ್ಣ ಭಾಷೆಗಳಿವೆ, ಮೈನರ್ ಲ್ಯಾಂಗ್ವೇಜಸ್ ಇವೆ, ಮೈನಾರಿಟಿ ಲ್ಯಾಂಗ್ವೇಜಸ್ ಇವೆ, ಅಥವಾ ಟ್ರೈಬಲ್ ಲ್ಯಾಂಗ್ವೇಜಸ್ ಇವೆ, ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಇವೆ, ಇನ್ನೇನು ಸತ್ತು ಹೋಗ್ತಾ ಇರುವಂಥ ಭಾಷೆಗಳು ಅಂತ ಯುನೆಸ್ಕೋ ಮತ್ತು ಭಾರತ ಸರ್ಕಾರ ಪಟ್ಟಿ ಮಾಡಿರುವ ಭಾಷೆಗಳು ಕೂಡ ಕರ್ನಾಟಕದಲ್ಲಿ ನಮಗೆ ಸಿಗ್ತವೆ. ಕರ್ನಾಟಕದ ವೆರೈಟಿಗಳದು ಕನ್ನಡದ ವೆರೈಟಿಗಳದು ಇನ್ನೊಂದು ಜಗತ್ತು. ಎಷ್ಟು ವೆರೈಟಿಗಳಿವೆ ಕನ್ನಡದಲ್ಲಿ ಅಂತ ಅನ್ನುವಂಥದ್ದು ನಮಗಿನ್ನೂ ಲೆಕ್ಕಕ್ಕೆ ಸಿಕ್ಕಿಲ್ಲ, ನಾವಿನ್ನೂ ಅಧ್ಯಯನ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಿಯೇ ಇಲ್ಲ. ಸೊ ಇದರಲ್ಲಿ ಸಂಸ್ಕೃತ
ಅರೇಬಿಕ್, ಪರ್ಷಿಯನ್, ಪ್ರಾಕೃತ ಇಂತಹ ಜಾಗತಿಕ ಮಟ್ಟದ ಬಹಳ ದೊಡ್ಡ ಭಾಷೆಗಳು ದೇ ಲಿವ್ಡ್ ಹಿಯರ್. ಅರೇಬಿಕ್ ಬದುಕಿದ್ದು ಕಡಿಮೆ, ಬಟ್ ಉಳಿದ 3 ಪರ್ಷಿಯನ್ನು, ಸಂಸ್ಕೃತ, ಪ್ರಾಕೃತಗಳು ಕರ್ನಾಟಕ ನೆಲದಲ್ಲಿ ತುಂಬ ಶ್ರೀಮಂತವಾಗಿ ಬದುಕಿವೆ. ಶ್ರೀಮಂತ ಇನ್ ದ ಸೆನ್ಸ್ ದೊಡ್ಡ ಮಟ್ಟದ ಒಳ್ಳೊಳ್ಳೆಯ ಕಾವ್ಯ ಕೃತಿಗಳನ್ನು ನಾವು ನೋಡಬಹುದು, ಸಿದ್ಧಾಂತ ಶಾಸ್ತ್ರಗಳನ್ನು ಈ ಭಾಷೆಗಳಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡಬಹುದು. ಅದರ ಜೊತೆಗೆ ತುಂಬ ವಿಶೇಷವಾದ ಸಣ್ಣ ಸಣ್ಣ ಭಾಷೆಗಳು ಇವೆ. ಕೊರಚ ಅಂತ ಒಂದು ಸಮುದಾಯ, ಕೊರಚ ಅಂತ ಬೇರೆ ಬೇರೆ ಕಡೆ ಕರೀತಾರೆ. ಆ ಭಾಷೆಯ ರಚನೆಯನ್ನು ನಾವು ಗಮನಿಸಿದಾಗ ಕನ್ನಡ ಮತ್ತು ತಮಿಳಿಗಿಂತಲೂ ಹಿಂದೆಯೇ ಸ್ವತಂತ್ರವಾಗಿರುವ ಒಂದು ಭಾಷೆ. ಯಾಕಂದರೆ ಅದರಲ್ಲಿ ಕನ್ನಡ ತಮಿಳಿನಲ್ಲಿ ಇರುವಂಥ ಲಿಂಗ ವ್ಯತ್ಯಾಸವೇ ಇಲ್ಲ. ಸೊ ಕನ್ನಡ ತಮಿಳಿನಲ್ಲಿ ಲಿಂಗ ವ್ಯತ್ಯಾಸ ಬೆಳೆಯೋದಕ್ಕಿಂತ ಮುಂಚೆಯೇ ಸಪರೇಟ್ ಆದಂತಹ ಒಂದು ಭಾಷೆ. ಅದು ಕರ್ನಾಟಕದ ಬಹುತೇಕ ಕಡೆ ಹರಡಿಕೊಂಡಿದೆ, ಅಲ್ಲಲ್ಲಿ ಸಂಖ್ಯಾವಾರು. ಅದರ ಸಂಖ್ಯೆ ನಮಗೆ ಜನಗಣತಿಯಲ್ಲಿ, ಸರ್ಕಾರಿ ಅಂಕಿ ಸಂಖ್ಯೆಗಳಲ್ಲಿ ಭಾಷೆಗೆ ಲೆಕ್ಕವೇ ಸಿಗೋದಿಲ್ಲ, ಹೆಸರು ಸಿಗೋದಿಲ್ಲ. ಬಟ್ ಸುಮಾರು 2-3 ಲಕ್ಷ ಜನ ಕೊರಚ ಮಾತನಾಡುವವರು ಇವತ್ತಿಗೂ ಬದುಕಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ವಿಶಿಷ್ಟವಾದ ಭಾಷೆಗಳನ್ನು ನಾವು ಇಲ್ಲಿ ಗಮನಿಸೋದಕ್ಕೆ ಸಾಧ್ಯ ಇದೆ. ಈ ಚಾಮರಾಜನಗರ ಅಥವಾ ಈ ಒಟ್ಟು ನೀಲಗಿರಿ ಅನ್ನುವಂಥದ್ದು, ಕರ್ನಾಟಕ ಅನ್ನೋದು ಇವತ್ತಿನ ರಾಜಕೀಯ ಗಡಿ ಅಂತ ನಾನು ಆ ಕಾರಣಕ್ಕೆ ಹೇಳಿದೆ. ನೀಲಗಿರಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಭಾಷಾ ವೆರೈಟಿಗಳನ್ನು ಈಗಾಗಲೇ ಭಾಷಾ ವಿಜ್ಞಾನಿಗಳು ಗುರುತಿಸಿದ್ದಾರೆ ಮತ್ತು ವಿವರಣೆ ಕೂಡ, ಡಿಸ್ಕ್ರೈಬ್ ಕೂಡ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಹಲವಾರು ವೆರೈಟಿಗಳದು ಸೋಷಿಯಲ್ ವೆರೈಟೀಸೇ, ಒಂದು ಸಾಮಾಜಿಕ ಗುಂಪು ಮಾತನಾಡುವಂಥ ಒಂದು ಬಗೆ ಅಂಥವುಗಳು ಅಲ್ಲಿ ತುಂಬ ಇವೆ. ನಮ್ಮ ಕೋಲಾರ ಪರಿಸರಕ್ಕೆ ಹೋದರೆ ಅಲ್ಲೂ ಕೂಡ ತುಂಬ ಶ್ರೀಮಂತವಾದಂತಹ ಭಾಷಿಕ ಸಂಪರ್ಕವನ್ನು ನಾವಲ್ಲಿ ನೋಡಬಹುದು. ಹೈದರಾಬಾದ್ ಕರ್ನಾಟಕಕ್ಕೆ ಬಂದುಬಿಟ್ರೆ ಇನ್ನೂ ಶ್ರೀಮಂತವಾದ ಒಂದು ಪ್ರದೇಶ. ಕನ್ನಡ ಮತ್ತು ಪ್ರಾಕೃತಗಳು ಪರಸ್ಪರ ಎದುರಾದಾಗ ಮರಾಠಿ ವೆರೈಟಿ ಒಂದು ಬೆಳೆದಂತಹ ಪ್ರದೇಶ ಅಲ್ಲಿ ಬರುತ್ತೆ. ಹಾಗೆಯೇ ಕನ್ನಡ ಮತ್ತು ಪರ್ಷಿಯನ್ ಪರಸ್ಪರ ಎದುರಾದಾಗ ಉರ್ದು ಎನ್ನುವಂಥ ಒಂದು ವೆರೈಟಿ ಅಲ್ಲಿಯೇ ಬೆಳೆಯುತ್ತೆ, ಕಲಬುರಗಿ ಮತ್ತು ಸುತ್ತಮುತ್ತಲ ಪರಿಸರದಲ್ಲಿ. ಇನ್ನೊಂದು ರೀತಿಯಲ್ಲಿ ಶಿಷ್ಟ ಮತ್ತು ಬೇರೆ ಬೇರೆ ಆಯಾಮಗಳಲ್ಲಿ ನೋಡಿದಾಗ ಇಡೀ ಸೌತ್ ಏಷ್ಯಾದಲ್ಲಿ, ದಕ್ಷಿಣ ಏಷ್ಯಾದಲ್ಲಿನೇ ಒಂದು ಭಾಷೆಗೆ ಲಿಪಿ ಅಂತ ಕಂಪೋಸ್ ಆಗಿತ್ತು ಮೊದಲಿಗೆ ಪಾಲಿಗೆ. ತುಂಬ ಅದ್ಭುತವಾದ ಸೈಂಟಿಫಿಕ್ ಆದಂತಹ ಫೊನಾಲಜಿಕಲ್ ಡಿಸ್ಕ್ರಿಪ್ಷನನ್ನು ಸಂಸ್ಕೃತಕ್ಕೆ ಮಾಡಿದರೂ ಕೂಡ ಲಿಪಿ ಅನ್ನುವಂಥದ್ದೊಂದು ಬೆಳೆದಿರಲಿಲ್ಲ. ಅದನ್ನೇ ಆ ಫೊನಾಲಜಿಯನ್ನು ಇಟ್ಕೊಂಡು ಪಾಲಿಗೆ ಲಿಪಿಯನ್ನು ಬೆಳೆಸ್ಕೊಳ್ತಾರೆ. ಆನಂತರ ಇಡೀ ದಕ್ಷಿಣ ಭಾರತದಲ್ಲಿ ಲಿಪಿಯನ್ನು ಕಟ್ಟಿಕೊಂಡ ಭಾಷೆ ಕನ್ನಡ. ಸೊ ಇದು ಒಂದು ತುಂಬ ಮಹತ್ವದ ಒಂದು ವಿಚಾರ. ಹಾಗೆಯೇ ಕನ್ನಡ ಆನಂತರ ತನ್ನ ಲಿಪಿಯನ್ನು ಪ್ರಾಕೃತಕ್ಕೆ ಕೊಡುತ್ತೆ. ಆ ಮೂಲಕ ನಮಗೆ ಅದು ಮತ್ತೆ ವಾಪಸ್ ಇಂಡಿಯಾದ ಮೇಲೆ ಪ್ರಭಾವ ಬೀರುವಂಥ ರೀತಿಯಲ್ಲಿ ಅದು ಬೆಳೆಯುವಂಥದ್ದನ್ನು ನಾವು ಗಮನಿಸಬಹುದು. ಅದಲ್ಲದೇ ವ್ಯಾಕರಣ ರಚನೆಗೆ ಈ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೇರಿರುವ ಒಟ್ಟು ಭೂಗೋಳ ಏನಿದೆಯಲ್ಲ, ಒಟ್ಟು ಭಾರತೀಯ ವ್ಯಾಕರಣ ಪರಂಪರೆಗೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ಒಂದು ಪ್ರದೇಶ. ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡದ ವ್ಯಾಕರಣಗಳು ಹುಟ್ಟುವಂಥದ್ದು ಹಲವಾರು ಪ್ರಕ್ರಿಯೆಗಳು, ಪರಂಪರೆಗಳು, ಸಿದ್ಧಾಂತಗಳು ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡು ನಮ್ಮ ಕನ್ನಡ ಭಾಷೆ ಅನ್ನುವಂಥದ್ದು ಬೆಳೀತಾ ಬರುತ್ತೆ. ಕನ್ನಡ ಭಾಷೆ ಅಧ್ಯಯನ ಅನ್ನುವಂಥದ್ದು ಬೆಳೀತಾ ಬರುತ್ತೆ. ಸೊ ಈ ಎಲ್ಲ ಹಲವಾರು ಆಯಾಮಗಳನ್ನು ನಾವು ಇಟ್ಕೊಂಡು ಮತ್ತೆ ಮಧ್ಯದಲ್ಲಿ ನಾನು ಮಾತಾಡ್ತೀನಿ. ಈಗ ಎಸ್.ಎನ್. ಶ್ರೀಧರ್ ಅವ್ರಿಗೆ ಕೇಳೋದಾದರೆ ಮೊದಲಿಗೆ, ಸರ್, ಕರ್ನಾಟಕ ಅಂದಾಗ ನಾವು ಕನ್ನಡವನ್ನು ಕೇಂದ್ರವಾಗಿ ಸಹಜವಾಗಿ ಇಟ್ಕೊಳ್ತಾ ಇದ್ದೀವಿ, ಯಾಕಂದರೆ ಅದಕ್ಕೆ ಹಲವಾರು ಕಾರಣಗಳಿವೆ. ಈ ಕನ್ನಡ ಭಾಷೆ ಇವತ್ತಿನ ಗಡಿಯನ್ನು ಹೊರತಾಗಿಯೂ ಕೂಡ ಯಾವ ಭಾಷೆಗಳ ಜೊತೆಗೆ ಯಾವೆಲ್ಲ ರೀತಿಯ ನಂಟನ್ನು ಇಟ್ಕೊಂಡಿದೆ ಮತ್ತು ಅದು ಆ ನಂಟು ಹೇಗೆ ಬೆಳೀತು ಮತ್ತು ಅದು ಆಮೇಲೆ ಕನ್ನಡದ ಬೆಳವಣಿಗೆಗೆ ಹೇಗೆ ಪೂರಕವಾಗಿ ಬಂತು ಅನ್ನುವಂಥದ್ದನ್ನು ತಾವು ಸ್ವಲ್ಪ ಮಾತಾಡಿ ಸರ್. ತುಂಬ ಥ್ಯಾಂಕ್ಸ್ ಬಸವರಾಜ್ ಕೋಡ್ಗುಂಟಿ ಅವರಿಗೆ ಈ ಪ್ರೋಗ್ರಾಮನ್ನು ಸಂಯೋಜಿಸಿದ್ದಕ್ಕೆ, ಮತ್ತು ಬುಕ್ ಬ್ರಹ್ಮನ್ ಅವ್ರಿಗೆ ಈ ಒಂದು ಲಿಟ್ರರಿ ಫೆಸ್ಟಿವಲನ್ನು ಸಂಯೋಜಿಸಿದ್ದಕ್ಕೆ, ಮತ್ತು ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ಇಲ್ಲಿ, ಹಂಪ ನಾಗರಾಜಯ್ಯನವರು, ಮಲ್ಲೇಪುರಂ ವೆಂಕಟೇಶ್ ಅವರು, ಪ್ರತಿಭಾ ಅವರು, ಎಲ್ಲರೂ. ಸೊ ಅವ್ರ ಮುಂದೆಲ್ಲ ನಾನು ಮಾತಾಡೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಅಮೃತವಲ್ಲಿನೇ ಇದ್ದಾರೆ, ಆದರೆ ಫೂಲ್ಸ್ ರಶ್ ಇನ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೆಂಡ್ ಅಂತಾರಲ್ಲ, ಆ ರೀತಿ ನಾನು ಸ್ವಲ್ಪ ಭಂಡ. ಸೊ ಅದರಿಂದ ತೋಚಿದ್ದನ್ನು ಕೆಲವು ಹೇಳ್ತೀನಿ. ದೊಡ್ಡ ವಿಷಯ ನೀವು ಕೊಟ್ಟಿರೋದು. ಕರ್ನಾಟಕದ ಕನ್ನಡದ ಬಹುತ್ವದ ಆಯಾಮಗಳು ಅಂತ.
ಏಕೆಂದರೆ ಈ ಕರ್ನಾಟಕ ಅಂತ ಅನ್ನೋದು ನಮ್ಮ ಭಾರತದ ಒಂದು ಮೈಕ್ರೋಕಾಸಮ್ ಅಂತ ಕರಿಬೋದು. ಅಂದರೆ ಇಡೀ ದೇಶದಲ್ಲಿ ಕಾಣಬಹುದಾದ ಎಲ್ಲ ರೀತಿಯ ಒಂದು ವೆರೈಟೀಸು ಮತ್ತು ಸಂಕೀರ್ಣತೆಗಳು ಮತ್ತು ಜೀವ ವೈವಿಧ್ಯಗಳು ಅವೆಲ್ಲವೂ ಕೂಡ ಕರ್ನಾಟಕದಲ್ಲೇ ಕಾಣುತ್ತೆ. ಬಸವರಾಜ್ ಅವರೇ ಹೇಳ್ದಂಗೆ ಈ ನಮ್ಮ ಕರಾವಳಿ ಪ್ರದೇಶ ಒಂದು ಅದ್ಭುತವಾದಂತಹ ಬಹುಭಾಷಿಕ ಪ್ರದೇಶ. ಅದರಲ್ಲಿ ಎಷ್ಟು ನೂರಾರು ಭಾಷೆಗಳು ಮತ್ತು ಭಾಷಾ ವೈವಿಧ್ಯಗಳೆಲ್ಲ ಇದೆ ಅಂತಂದರೆ ಅದು ಇಟ್ ಶುಡ್ ಬಿ ಸ್ಟಡೀಡ್ ಕೇರ್ಫುಲಿ ಆ್ಯಂಡ್ ಇನ್ ಎ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ನನಗನ್ಸುತ್ತೆ. ಒಬ್ಬರು ನನ್ನ ಸ್ನೇಹಿತರು ಹೈದರಾಬಾದಲ್ಲಿದ್ದರು, ಪ್ರೊಫೆಸರ್ ಎಂ ವಿ ನಾಡ್ಕರ್ಣಿ ಅಂತ. ಸೊ ಅವರು ಮತ್ತು ಕೆ ವಿ ತಿರುಮಲೇಶ್ ಅವರ ಸ್ಟೂಡೆಂಟು. ಸೊ ಅವರು ಒಂದು ಲ್ಯಾಂಗ್ವೇಜ್ ವೆರೈಟಿ ಇನ್ ಸೌತ್ ಕ್ಯಾನರಾ ಅಂತ ಒಂದು ಪುಸ್ತಕ ತಂದಿದ್ರು, ಸಣ್ಣದು. ಅದರೊಳಗೆ ಇದನ್ನು ಬೈಲಿಂಗ್ವಲಿಸಮನ್ನು ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತೀನಿ. ಯಾಕೆಂತಂದರೆ ಅದನ್ನು ನಿಜವಾಗಿ ಸರಿಯಾಗಿ ಸಮೀಕ್ಷೆ ನಡೆಸೋದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟ್ ಅದು. ಒಬ್ಬರ ಕೈಲಿ ಅಥವಾ ಒಬ್ಬ ವಿದ್ವಾಂಸರ ಕೈಲಿ ಅಥವಾ ಈ ಒಂದು 4-5 ಜನರ ಒಂದು ತಂಡದ ಕೈಲಿ ಆಗುವಂಥದ್ದಲ್ಲ ಅದು. ಅದಕ್ಕೊಂದು ಸಂವಾದಿಯಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇಂಗ್ಲೀಷ್ನಲ್ಲಿ ಯಾವ ಥರ ವೆರೈಟೀಸ್ ಇದೆ, ಯಾವ ಥರ ಗ್ರಾಮರ್ ಇದೆ, ಯಾವ ಥರ ಕಾಂಪ್ಲೆಕ್ಸಿಟಿ ಇದೆ, ಅದನ್ನೆಲ್ಲನೂ ಸ್ಟಡಿ ಮಾಡಬೇಕು ಅಂತಂದ್ಬಿಟ್ಟು ಯೂನಿವರ್ಸಿಟಿ ಕಾಲೇಜ್ ಲಂಡನ್ ಅವರು ಒಂದು 50 ವರ್ಷದ ಅಥವಾ 75 ವರ್ಷ ಅಂತಲೇ ಹೇಳಬೇಕು ಹಿಂದೆನೇ 1950s ಒಂದು ಸರ್ವೆ ಆಫ್ ಇಂಗ್ಲೀಷ್ ಯೂಸೇಜ್ ಅಂತ ಶುರು ಮಾಡಿದ್ರು. ಸೊ ಅದರಲ್ಲಿ ಏನು ಅಂತಂದರೆ ಈ ಇಂಗ್ಲೀಷ್ನಲ್ಲಿರುವ ಎಲ್ಲ ರೀತಿಯ ವ್ಯಾಕರಣಗಳ ಪ್ರಭೇದಗಳು ಮತ್ತು ಒಂದೊಂದು ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಇದೆಲ್ಲ ಏನು ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಲ್ಲ ನಾವು, ಅವುಗಳನ್ನು ಕೂಡ ರಚನೆಗಳು ಅವುಗಳನ್ನೆಲ್ಲನೂ ಲಿಸ್ಟ್ ಮಾಡಿ ಅದು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟೆಲ್ಲ ಹೇಳಿ. ಯಾಕಂದರೆ ಅದು ಎಷ್ಟು ದೊಡ್ಡ ಕೆಲಸ ನೋಡಿ. ಯಾಕಂದರೆ ನ್ಯೂಸ್ ಪೇಪರ್ ಕನ್ನಡ ಇದೆ, BBC ಕನ್ನಡ ಇದೆ, ಆಮೇಲೆ ನ್ಯೂಸ್ ಪೇಪರಲ್ಲಿ ಇಂಗ್ಲೀಷ್ ಇದೆ, BBC ಇಂಗ್ಲೀಷ್ ಇದೆ, ಆಮೇಲೆ ಲಿಟ್ರರಿ ಇಂಗ್ಲೀಷ್ ಬೇಕಾದಷ್ಟಿದೆ, ಆಮೇಲೆ ಕಲೋಕ್ವಿಯಲ್ ಇಂಗ್ಲೀಷ್ ಇದೆ. ಸೊ ಆ ಥರದ್ದು ಸಾವಿರಾರು ಮತ್ತು ಬೇರೆ ಬೇರೆ ಪ್ರಾದೇಶಿಕ ವಿಭೇದಗಳು ಕೂಡ ಅವನ್ನೆಲ್ಲನೂ ಬರೆದು ಅವನ್ನೆಲ್ಲ ಒಳಗೊಂಡಂತೆ ಒಂದು ಸಮಗ್ರ ವ್ಯಾಕರಣ ರಚಿಸಬೇಕು ಅಂತಂದ್ಬಿಟ್ಟು ಅವ್ರದ್ದೊಂದು ಮಹತ್ವಾಕಾಂಕ್ಷೆಯ ಇದು. ಸೊ ಅದಕ್ಕೆ ಒಬ್ಬರು ಪ್ರೊಫೆಸರ್ ಒಂದು ನಿರ್ದೇಶಕರಿದ್ದರು, ರ್ಯಾಂಡಾಲ್ಫ್ ಕ್ವರ್ಕ್ ಅಂತಂದ್ಬಿಟ್ಟು. ಅವ್ರು ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಅಂತಂದರೆ ಅವ್ರ ಪುಸ್ತಕ ಇಟ್ಸ್ ಕಾಲ್ಡ್ ದ ಕಾಂಪ್ರಹೆನ್ಸಿವ್ ಗ್ರಾಮರ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ. ಅದು ಸುಮಾರು 1500 ದೊಡ್ಡ ಸೈಜಿನ ಪುಟಗಳು. ಅದು ಬೈಬಲ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿದಾಗ ಇಷ್ಟು ದಪ್ಪ ಆಗುತ್ತೆ. ಓಕೆ, ಸೊ ಅದು ಇವತ್ತಿಗೂ ಕೂಡ ಇಂಗ್ಲೀಷಿನ ಬೆಸ್ಟ್ ಗ್ರಾಮರ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಅದೇ ರೀತಿಯಲ್ಲಿ ಇಡೀ ಪ್ರಪಂಚದಲ್ಲೆಲ್ಲನೂ ಅದು ಒನ್ ಆಫ್ ದ ಬೆಸ್ಟ್ ಗ್ರಾಮರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಥರದ್ದೊಂದು ಗ್ರಾಮರ್ ಬೇಕು ಕನ್ನಡಕ್ಕೆ. ಸೊ ಒಂದು ಸಮಗ್ರವಾದಂತಹ ವ್ಯಾಕರಣ ಎಲ್ಲವನ್ನೂ ಸೇರಿದಂತೆ, ಬೇರೆ ಬೇರೆಯ ಭಾಷಾ ವೈವಿಧ್ಯಗಳು ಸೇರಿದಂತೆ, ಇದು ಬೇರೆ ರಚನೆಗಳು ಮತ್ತು ಪದ ಪ್ರಯೋಗ ಎಲ್ಲನೂ ಮತ್ತು ಮಾತಿನ ಇದು ಶಬ್ದದ ವ್ಯತ್ಯಾಸಗಳು, ಧ್ವನಿ ವ್ಯತ್ಯಾಸಗಳು, ಪದಗಳ ವ್ಯತ್ಯಾಸಗಳು ಅವೆಲ್ಲವೂ ಸೇರಿದಂತೆ ಅದನ್ನು ಎಲ್ಲನೂ ಬೇಸ್ಡ್ ಆನ್ ಆ್ಯಕ್ಚುಯಲ್ ಯೂಸೇಜ್. ಸೊ ಅದರಿಂದ ಜನ ಕಳಿಸಿದರು, ಈ ಎಕ್ಸಾಂಪಲ್ಲು ನೋಡಿ, ನೀವು ಇದನ್ನು ಇನ್ಕ್ಲೂಡ್ ಮಾಡಿ, ಇದನ್ನು ಕೊಡಿ. ಅದು ಇಡೀ ಜನಗಳಿಗೇನೋ ಓಪನ್ ಮಾಡಿಬಿಟ್ರು. ಯು ಕ್ಯಾನ್ ಸೆಂಡ್ ಪ್ಲೀಸ್ ಸೆಂಡ್ ಎನ್ ಅ ಪೋಸ್ಟ್ ಕಾರ್ಡ್ ಎ ಪರ್ಟಿಕ್ಯುಲರ್ ಸೆಂಟೆನ್ಸ್ ಆರ್ ವಾಟ್ ಎವರ್ ದಟ್ ಯು ಫೈಂಡ್ ಇಂಟ್ರೆಸ್ಟಿಂಗ್ ಅಂತ. ಆ ಥರ ಕೋಟ್ಯಾಂತರ ಬಂದು ಅವನ್ನೆಲ್ಲ ಆರ್ಗನೈಸ್ ಮಾಡಿ ಒಂದು 50 ವರ್ಷ ಆಯ್ತು ಇದು ಮಾಡೋದಕ್ಕೆ. ಅಂಥದ್ದೊಂದು ಪ್ರಾಜೆಕ್ಟ್ ಬೇಕು ನಮಗೆ. ಸೊ ಅದು ಇನ್ನೂ ನಮ್ಮ ಸರ್ಕಾರ ಮನಸ್ಸು ಮಾಡಿ ಆ ಥರದ್ದೊಂದು ಅದಕ್ಕೊಂದು ಪಂಡಿತರ ಮತ್ತು ಪರಿಣಿತರ ತಂಡ ರೂಪಿಸಬೇಕು. ಆಮೇಲೆ ಅದಕ್ಕೊಂದು ಬೇಕಾದ ವಿಧಾನ ಎಲ್ಲನೂ ನೋಡ್ಕೋಬೇಕು. ಅವೆಲ್ಲ ಮಾಡೋದಕ್ಕೆ ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಸೊ ಇವಾಗ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ನೋಡಿದರೆ, ಕನ್ನಡ ನಿಘಂಟು, ಇಟ್ಸ್ ಎ ಮಾನ್ಯುಮೆಂಟಲ್ ವರ್ಕ್.
ಇಡೀ ಪ್ರಪಂಚದಲ್ಲಿ ಹಲವಾರು ಭಾಷೆಗಳಲ್ಲಿ ಮಾತ್ರ ಆ ರೀತಿಯ ನಿಘಂಟುಂಟು. ಅದು ಚಾರಿತ್ರಿಕ ಪ್ರಿನ್ಸಿಪಲ್ಸ್ ಮೇಲೆ ಮಾಡಿದ್ದು. ಇವಾಗ ನಿಮಗೆ ಬೇಕಾದರೆ ಶಿವಕೋಟ್ಯಾಚಾರ್ಯರ ಇದರೊಳಗೆ ವಡ್ಡಾರಾಧನೆಯಲ್ಲಿ ಯಾವ ಒಂದು ಯೂಸೇಜ್ ಇದೆ ಅಂತ ಅನ್ನೋದು ಕೂಡ ಅದರೊಳಗೆ ಗೊತ್ತಾಗುತ್ತೆ. ಅಥವಾ ಒಂದು ಪದ ನೋಡಿದಾಗ ಫಸ್ಟು ಎಲ್ಲಿ ಯೂಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಬೇರೆ ಬೇರೆ ಟೈಮಲ್ಲಿ ಹೇಗೆ ಅದು ಬದಲಾಗ್ತಾ ಬಂತು ಅಂತೆಲ್ಲ ಗೊತ್ತಾಗುತ್ತೆ. ಆ ಥರದ್ದೊಂದು ಬೇಕು ನಮಗೆ. ಅದೇ ರೀತಿಯಲ್ಲಿ ಈಗ ನಮ್ಮ ಇದಕ್ಕೆ ನಮ್ಮ ಪ್ಯಾನಲಿನ ಸಬ್ಜೆಕ್ಟಿಗೆ ಬರೋದಾದರೆ ಬಹುಭಾಷಿಕತೆಯ ಒಂದು ಸರ್ವೆ ಕೂಡ ಆಗಬೇಕಾಗಿದೆ. ವಿ ನೀಡ್ ಎ ಸರ್ವೆ ಆಫ್ ಮಲ್ಟಿಲಿಂಗ್ವಲಿಸಮ್ ಇನ್ ಇಂಡಿಯಾ. ಕಂಪ್ಲೀಟ್ ಇಂಡಿಯಾದಲ್ಲೇ ಬೇಕು, ಕರ್ನಾಟಕದಲ್ಲಂತೂ ಬೇಕೇ ಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ ನಾನು ಹೇಳ್ದಂಗೆ ಇಟ್ಸ್ ಎ ಮೈಕ್ರೋಕಾಸಮ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿರುವಂತಹ ವೈವಿಧ್ಯತೆ ಏನಿದೆ ಅದು ಕರ್ನಾಟಕದಲ್ಲೂ ಇದೆ. ಅದು ಎಂಥ ವೈವಿಧ್ಯತೆ ಅಂತಂದರೆ ಒಂದು ಮೂಲೆಯಲ್ಲಿ ಅಥವಾ ಒಂದು ಕೊನೆಯಲ್ಲಿ ಅತ್ಯಂತ ಪ್ರಬುದ್ಧವಾದ ಸಾಹಿತ್ಯಿಕ ಭಾಷಾ ಪ್ರಯೋಗ ಇದೆ. ಕುಮಾರವ್ಯಾಸಂತರದ್ದು, ಪಂಪಂತರದ್ದು, ಆ ಥರದ್ದು. ಆಮೇಲೆ ಈ ಕಡೆಗೆ ತುಂಬ ಇದುವರೆಗೂ ಬರೆಯದೇ ಇರುವಂತಹ ಕೇವಲ ಭಾಷಿಕ ಅಂದರೆ ಆಡು ಮಾತಿನ ಭಾಷೆ ಮಾತ್ರ ಅದು ಕೂಡ ಇದೆ. ಅಲ್ಲಿಂದ ಅಲ್ಲಿವರೆಗೂ ಅಷ್ಟು ವ್ಯತ್ಯಾಸ ಇದೆ, ಅಷ್ಟು ರೇಂಜ್ ಇದೆ. ಸೊ ಬೇರೆ ಬೇರೆಯ ವೈವಿಧ್ಯಗಳು ಎಲ್ಲನೂ ಅದನ್ನೆಲ್ಲನೂ ಸ್ಟಡಿ ಮಾಡಬೇಕು. ಎಷ್ಟಿದೆ ಅಂತಂದ್ಬಿಟ್ಟು, ಎಷ್ಟು ಭಾಷೆಗಳಿದೆ, ಎಷ್ಟು ಭಾಷೆಯ ಇದು ವೆರೈಟೀಸ್ ಇದೆ ಅಂತ ನಾನು ಮಾಡಬೇಕು ಅಂತ. ಸೊ ಅವೆಲ್ಲ ಆಗೋದಕ್ಕೆ ಹೆಂಗಾಯಿತು ಅಂತಂದರೆ, ನಮ್ಮ ದೇಶನೇ ಇಟ್ಸ್ ಫ್ರಮ್ ದ ಬಿಗಿನಿಂಗ್ ಇಟ್ ಹ್ಯಾಸ್ ಎ ಡೆಮೊಕ್ರಾಟಿಕ್ ಇನ್ಸ್ಟಿಂಕ್ಟ್. ಎಲ್ಲರಿಗೂ ತಮ್ಮ ಪಾಡಿಗೆ ಅವರನ್ನು ತಮ್ಮ ಪಾಡಿಗೆ ತಾವು ಬಿಟ್ಬಿಡೋದು, ಆ ಥರದ್ದು. ಸೊ ನೀವು ಬೇಕಾದ್ರೆ ನಿಮ್ಮ ಭಾಷೆ ನೀವು ಮಾತಾಡಿ, ನಿಮ್ಮ ಭಾಷೆ ಮಾಡಿ, ನನ್ನ ಭಾಷೆ ನಾನು ಮಾತಾಡ್ತೀನಿ. ಎಲ್ಲರೂ ಒಂದೇ ರೀತಿಯ ಭಾಷೆ ಮಾತಾಡಬೇಕು ಅಂತ ಇಂಪೋಸ್ ಮಾಡುವಂತಹ ಆ ಆ್ಯಟಿಟ್ಯೂಡ್ ಮೊದಲಿಂದ ಇರಲಿಲ್ಲ ನಮಗೆ. ಸೊ ಆ ರೀತಿಯ ಒಂದು ಸ್ವಾತಂತ್ರ್ಯ ಏನು ಕೊಟ್ಟಿದ್ವಿ, ಸೊ ಅದು ನ್ಯಾಚುರಲ್ ಆಗಿ ಬೆಳೀತು ನಮ್ಮ ಪರಿಸರದಲ್ಲಿ. ಸೊ ಅದರ ಕಾರಣವಾಗಿ ಇಷ್ಟೊಂದು ವೈವಿಧ್ಯ ಆಗೋದಕ್ಕೆ ಸಾಧ್ಯವಾಯಿತು. ಇಲ್ಲದೇ ಇದ್ರೆ ಒಂದೇ ಒಂದು ವೆರೈಟಿ ಇಟ್ಕೊಂಡು ಬರ್ಬೋದು. ಫಾರ್ ಎಕ್ಸಾಂಪಲ್ ಫ್ರೆಂಚ್ ಬಗ್ಗೆ ನೋಡಿದರೆ, ಫ್ರೆಂಚ್ ಅಕಾಡೆಮಿ ಅಂತಿದೆ. ಅದು ಹೇಳುತ್ತೆ ನಿಮಗೆ ಈ ಥರದ ಯೂಸೇಜ್ ಸರಿ, ಈ ಥರದ ಯೂಸೇಜ್ ಸರಿಯಲ್ಲ, ಈ ಥರ ನೀವು ಯೂಸ್ ಮಾಡಬಾರ್ದು ಅಂತ. ಇಂಗ್ಲೀಷಲ್ಲಿ ಆ ಥರದ ಅಕಾಡೆಮಿ ಇಲ್ಲವೇ ಇಲ್ಲ. ಅದೇ ರೀತಿ ಕರ್ನಾಟಕದಲ್ಲೂ ಆ ಥರದ ಅಕಾಡೆಮಿ ಯಾವುದೂ ಇಲ್ಲ. ಇದೇ ಸರಿ ಕನ್ನಡ ಅಂತಂದ್ಬಿಟ್ಟು ಈ ನಡುವೆ ಜನ ಪುಸ್ತಕಗಳು ಬರೆಯೋದಕ್ಕೆ ಶುರು ಮಾಡಿದ್ದಾರೆ, ಸರಿ ಕನ್ನಡ ಅಂತಂದು. ಇಟ್ ವಿಲ್ ನಾಟ್ ಗೋ ಎನಿ ವೆರಿ ಫಾರ್. ನಮ್ಮ ಕನ್ನಡಿಗರಿಗೆ ಆ ಥರದ್ದು ರುಚಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಗ ನಮಗೆ ಮೊದಲಿಂದನೂ ನಾವು ಒಂದು ಬಹುಭಾಷಿಕತ್ವದ ಒಂದು ವಾತಾವರಣದಲ್ಲೇ ಬೆಳೆದು ಬಂದಂಥ ಭಾಷೆ ಕನ್ನಡ, ಮತ್ತು ಬಹುತ್ವದ ಆಯಾಮಗಳನ್ನು ಅಳವಡಿಸಿಕೊಂಡಂತಹ ಭಾಷೆ ಕನ್ನಡ. ಮೊದಲನೇ ನೋಡಿ, ಸುಮಾರು 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗದಲ್ಲೇ ಬರುತ್ತೆ ಕನ್ನಡಂಗಳ್ ಅನ್ನುವ ಉಪಯೋಗ. ಅದೆಲ್ಲರಿಗೂ ಗೊತ್ತು. ಇವಾಗ ಅದು ಎಷ್ಟು ಅದ್ಭುತವಾದ ಕಲ್ಪನೆ ಅಂತಂದರೆ, ಪರಿಕಲ್ಪನೆ ಅಂತಂದರೆ, ಅನೇಕ ಭಾಷೆಗಳಲ್ಲಿ ಆ ಥರದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಭಾಷೆ ಒಂದು ಸರಿಯಾದ ಭಾಷೆ ಅಂತಂದ್ಮೇಲೆ ಅದು ಮಾತ್ರ ಇದೆ. ಅದು ಆ ಥರ ಮಾತಾಡ್ತಾ ಇದ್ದರೆ ನೀವು ತಪ್ಪು ಮಾತಾಡ್ತಾ ಇದ್ದೀರಿ ಅಷ್ಟೇ. ಈಗ ಒಂದು 70 ವರ್ಷದ ಹಿಂದೆ ಅಥವಾ ಒಂದು 50 ವರ್ಷದ ಹಿಂದೆ ಇಂಗ್ಲೀಷಿನ ಬಗ್ಗೆ ಆ ಥರದ ಪರಿಕಲ್ಪನೆ ಉಂಟಾಯಿತು. ಪ್ರೊಫೆಸರ್ ಬ್ರಜ್ ಕಾಚ್ರು ಅಂತನವರು, ಇಲ್ಲಿ ನಮ್ಮವರೇ ಇಂಡಿಯಾದವರು, ಅವರ ಮೂಲಕವಾಗಿ ಇಂಗ್ಲೀಷಿನ ಭಾಷೆಯ ಬಗ್ಗೆ ಪರಿಕಲ್ಪನೆ ಸಂಪೂರ್ಣವಾಗಿ ಬದಲಾಯಿತು. ಅವರು ಏನು ಮಾಡಿದರು, ಇಂಡಿಯನ್ ಇಂಗ್ಲೀಷ್ ಅಂತಹ ಪ್ರಭೇದಗಳು ತಪ್ಪಲ್ಲ, ತಪ್ಪು ರೀತಿಯಲ್ಲಿ ಮಾತಾಡೋ ಇಂಗ್ಲೀಷ್ ಅಲ್ಲ, ಅದು ನಮ್ಮದೇ ಆದ ರೀತಿಯಲ್ಲಿ ನಾವು ಇಂಗ್ಲೀಷ್ ಉಪಯೋಗಿಸ್ತೀವಿ, ನಮ್ಮ ಪರಿಸರಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಸಮಾಜಕ್ಕೆ ಬೇಕಾದಂತೆ ಬದಲಾಯಿಸಿಕೊಂಡಂತಹ ಭಾಷೆ ಅದು ಅಷ್ಟೇ. ಸೊ ಹಾಗಾಗಿ ಅವರು ವರ್ಲ್ಡ್ ಇಂಗ್ಲಿಷಸ್ ಪ್ಲೂರಲ್ ಅಂತ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅದು ಮೊದಲು ಎಲ್ಲರೂ ಇದೇನಿದು ವಿಚಿತ್ರ ಇಂಗ್ಲೀಷಸ್ ಅಂತ. ಈಗಲೂ ಕೂಡ ನೀವು ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡಿದರೆ ಅದರೊಳಗೆ ಅದು ಅಂಡರ್ಲೈನ್ ಮಾಡುತ್ತದೆ ಇಂಗ್ಲೀಷಸ್ ಅದು ಏನಿದು ಅಂತಂದ್ಬಿಟ್ಟು. ಬಟ್ ಆದರೆ ಇಡೀ ಪ್ರಪಂಚದಲ್ಲಿ ಅದು ಇವಾಗ ಮಾನ್ಯತೆ ಪಡೆದಿದೆ ಆ ಕಾನ್ಸೆಪ್ಟ್. ಅದು ಒಂದೇ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಇಂಗ್ಲೀಷಿನ ಹರಹನ್ನು ಮತ್ತು ಅದರ ವೈವಿಧ್ಯವನ್ನು, ಅದರ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಸೊ ಅದೇ ರೀತಿ ಆ ರೀತಿಯ ಪರಿಕಲ್ಪನೆ
9ನೇ ಶತಮಾನದಲ್ಲೇ ಕವಿರಾಜ ಮಾರ್ಗಕಾರನಿಗೆ ಇತ್ತು ಅಂತಂದರೆ ಎಷ್ಟು ಮುಂದುವರೆದಿತ್ತು ನಮ್ಮ ಭಾಷಾ ಕಲ್ಪನೆ ಅಂತ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಅದೇ ರೀತಿ ಅದು ಮುಂದುವರಿತಾ ಬಂತು. ಅದರ ಇವರು ಬಸವರಾಜ್ ಹೇಳ್ದಂಗೆ ಪ್ರಾಕೃತದ ಇನ್ಫ್ಲುಯೆನ್ಸು ಟ್ರಮೆಂಡಸ್ ಆಗಾಯಿತು ಕನ್ನಡದ ಬಗ್ಗೆ. ಎಷ್ಟೊಂದು ಅಂತಂದರೆ ನಮ್ಮ ಭಾಷೆಯಲ್ಲಿ ಬೇಕಾದಷ್ಟು ಪದಗಳು ಇವಾಗ ನಾವು ಏನು ಸಂಸ್ಕೃತ ಅಂತ ಅಂದ್ಕೊಂಡಿರ್ತೀವೋ ಅವೆಲ್ಲ ಪ್ರಾಕೃತದ ಮೂಲಕ ಬಂದಿದ್ದು. ಸಂಸಾರಿ ತಾವಿರುವಾಗ ನಾನು ಪ್ರಾಕೃತದ ಬಗ್ಗೆ ಮಾತಾಡಬಾರ್ದು, ಬಟ್ ಅದು ಸೊ ಅದು ಪ್ರಾಕೃತದ ಟ್ರಮೆಂಡಸ್ ಇನ್ಫ್ಲುಯೆನ್ಸ್. ನಮ್ಮ ಗ್ರೇಟೆಸ್ಟ್ ರೈಟರ್ಸ್ ಎಲ್ಲನೂ ಮೊದಲು ಎಲ್ಲ ಪ್ರಾಕೃತದವರೇ ತಾನೆ. ಸೊ ಜೈನರು, ಸೊ ಪಂಪ, ರನ್ನ ಅವರೆಲ್ಲ ಆ ಥರದ್ದು ಪ್ರಾಕೃತದಿಂದ ತುಂಬ ಇನ್ಫ್ಲುಯೆನ್ಸ್ ಆಯಿತು. ಆಮೇಲೆ ಸಂಸ್ಕೃತದ್ದು ತುಂಬ ಇನ್ಫ್ಲುಯೆನ್ಸ್ ಆಯಿತು. ಸೊ ಇವಾಗ ಪುರಾಣ ಇದು ಕುಮಾರವ್ಯಾಸ ಇತ್ಯಾದಿ ಓದಬೇಕಾದ್ರೆ ಅದರಲ್ಲಿ ಸಂಸ್ಕೃತದ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಯಾರಿಗಾದ್ರೂ ತಕ್ಷಣ ಹೊರಡುತ್ತೆ. ಅಷ್ಟೇ ಅಲ್ಲದೆ ಅದರಲ್ಲಿ ಎಷ್ಟು ಅವನು ಉಭಯ ಭಾಷಾ ಪಂಡಿತ ಅಂತ ಅಂದ್ಬಿಟ್ಟು ಕೋವಿದ ಅಂತ ಅನ್ನೋದು ಹೇಳೋದ್ರಲ್ಲಿ ಏನೋ ಉತ್ಪ್ರೇಕ್ಷೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಆಮೇಲೆ ಸಂಸ್ಕೃತ ಆದಮೇಲೆ ನಮಗೆ ಪರ್ಷಿಯನ್ ಮತ್ತು ಅರಬಿಕ್ ಇನ್ಫ್ಲೂಯೆನ್ಸ್ ಆಯಿತು. ಈ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ರಾಜ್ಯದಲ್ಲಿ ರಾಜ್ಯಭಾರ ಕಾಲದಲ್ಲಿ ಮತ್ತು ಹಿಂದಿಯ ಇನ್ಫ್ಲೂಯೆನ್ಸಿಂದ ಸೊ ವಿಪರೀತ ಆಯಿತು. ಇವಾಗ ನೋಡಿ ನೀವು ನಮ್ಮ ನ್ಯಾಯಾಂಗದ ಬಗ್ಗೆ ಉಪಯೋಗ ಪದಗಳನ್ನು ಪರಿಗಣಿಸಿದರೆ ಅದರಲ್ಲಿ ವಿಪರೀತ ಪರ್ಷಿಯನ್ ಪದಗಳು ತುಂಬಿಕೊಂಡಿದೆ. ಖೂನಿ ಅಂತೀವಿ, ಪರ್ಷಿಯನ್ ವರ್ಡ್. ಮುಕದ್ದಮೆ ಅಂತಂತೀವಿ, ಅಹವಾಲು ಅಂತಂತೀವಿ. ಸೊ ಆ ಥರದ್ದು ಸಾವಿರಾರು ಪದಗಳೆಲ್ಲ ಸೇರ್ಕೊಂಡಿದೆ. ಅಷ್ಟೇ ಅಲ್ಲದೆ ಕುಸ್ತಿಗೆ ಸಂಬಂಧಿಸಿದಂತೆ, ಕುದುರೆ ಸವಾರಿಗೆ ಸಂಬಂಧಿಸಿದಂತೆ, ಉತ್ತರ ಭಾರತದ ಸಂಗೀತಕ್ಕೆ ಸಂಬಂಧಿಸಿದಂತೆ ಇತ್ಯಾದಿ ಇತ್ಯಾದಿ. ಈವನ್ ಇವಾಗ ಹೊಸ ಟೈಮಲ್ಲೂ ಕೂಡ ಬೇಕಾದಷ್ಟು ಹಿಂದಿ ಪದಗಳು ಬಂದು ಸೇರಿಕೊಂಡಿದೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಝಲಕ್ ಕೊಡ್ತೀವಿ ಅಂತ, ಝಲಕ್ ಅಥವಾ ಅಚಾನಕ್ಕಾಗಿ ಆಯಿತು ಅಂತಂತೀವಿ. ಇವೆಲ್ಲ ಮಾಮೂಲಿ ಕನ್ನಡದಲ್ಲಿ ಬಂದಿರೋದು. ಅದು ಪ್ರಿಂಟಲ್ಲಿ ಪ್ರಜಾವಾಣಿ ಅಂತ ಪದ ಇದು ಪಬ್ಲಿಕೇಶನ್ಸಲ್ಲಿ ಅಥವಾ ನಾವೆಲ್ಸಲ್ಲಿ ನೀವು ಕಂಡುಬಹುದಾದಂಥದ್ದು. ಸೊ ಅಂದರೆ ಎಷ್ಟು ಹಿಂದಿ ಇನ್ಫ್ಲೂಯೆನ್ಸ್ ಎಷ್ಟಾಗಿದೆ ಅಂತಂದರೆ ನಾವು ಅದನ್ನು ಅಕ್ನಾಲೇಜ್ ಮಾಡೋದಕ್ಕೆ ಇಷ್ಟಪಡೋಲ್ಲ. ಯಾಕಂದರೆ ನಮಗೇನೋ ಒಂದು ಹಿಂದಿ ಬಗ್ಗೆ ಒಂಥರ ಇದು ಲವ್ ಹೇಟ್ ರಿಲೇಷನ್ಶಿಪ್ ಇದೆ. ಅದೇ ಜೊತೆಗೆ ಆಮೇಲೆ ಅಫ್ಕೋರ್ಸ್ ಇಂಗ್ಲೀಷ್ ನಮಗೆ ಗೊತ್ತಲ್ಲ ಎಷ್ಟು ಅದ್ಭುತವಾಗಿ ಇನ್ಫ್ಲೂಯೆನ್ಸ್ ಆಗಿದೆ ಅಂತ. ಅದಾಗಿರೋದನ್ನು ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಇದೆ ನಮಗೆ. ಬಟ್ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಕುಶಾಗ್ರಮತಿಯಾಗಿ ರೆಕಗ್ನೈಸ್ ಮಾಡಿದವರು ಅಂದರೆ ಟಿ ಪಿ ಕೈಲಾಸ್. ನಾವು ಮಾತಾಡ್ತಾ ಇರೋ ಕನ್ನಡ ಮತ್ತು ಇಂಗ್ಲೀಷ್ ಮಿಕ್ಸ್ಡು ಅಥವಾ ಕನ್ನಡ ತಮಿಳ್ ಮಿಕ್ಸು ಅಥವಾ ಕನ್ನಡ ತೆಲುಗು ಮಿಕ್ಸು ಅಥವಾ ಕನ್ನಡ ಉರ್ದು ಮಿಕ್ಸ್ಡ್ ಲ್ಯಾಂಗ್ವೇಜ್ ಅದು ನಗರಗಳಲ್ಲಿ ಉಪಯೋಗಿಸ್ತಾ ಇದ್ರಲ್ಲ, ಅದನ್ನು ಅದ್ಭುತವಾಗಿ ಅವರು ನಾಟಕದಲ್ಲಿ ಉಪಯೋಗಿಸಿದ್ರು. ಅದನ್ನು ಉಪಯೋಗಿಸಿದಾಗ ಜನ ಎಷ್ಟು ಕ್ರಿಟಿಸೈಸ್ ಮಾಡಿದ್ರು ನಕ್ಕರು. ಇದೊಂಥರ ಇದು ಕನ್ನಡವೇ ಇದು ಅಂತ ಅಂದ್ಬಿಟ್ಟು ಏನು ಕನ್ನಡ ಹಾಳು ಮಾಡ್ತಿದ್ದಾನೆ ಅನ್ನೋ ಅಂತ. ಅದು 1940s ಅವ್ರು ಬೈಯೋದಕ್ಕೆ ಶುರು ಮಾಡಿದ್ರು. 1940s 80 ವರ್ಷಗಳ ಹಿಂದೆ. ಇವಾಗ ನಾವು ಮಾತಾಡೋದೇ ಹಾಗೆ. ನಾವು ಸಾಮಾನ್ಯವಾಗಿ ಎಲ್ಲರ ಜೊತೆ ಮಾತಾಡುವಾಗ ಬೇಕಾದಷ್ಟು ಇಂಗ್ಲೀಷನ್ನು ತರ್ತೀವಿ. ಇಂಗ್ಲೀಷ್ ಅಂತಂದು ಇಂಗ್ಲೀಷ್ ಪದಗಳಿದೆ, ಇಂಗ್ಲೀಷನ್ನು ನಗರೀಕರಣ ಅಂತಂತೀವಿ, ಆಮೇಲೆ ಮಾಡರ್ನೈಸೇಷನ್ ಅಂತೀವಿ, ಗ್ಲೋಬಲೈಸೇಷನ್ ಅಂತೀವಿ, ಅದು ಇದು ಅಂತಂದ್ಬಿಟ್ರೆ ಎಷ್ಟು ಬೇಕಾದಷ್ಟು. ಆಮೇಲೆ ಕಾಫಿ, ಅಫಿಡವಿಟ್ಟು, ಅದು ಇದು ಅಂತಂದ್ಬಿಟ್ಟೆಲ್ಲ ನೀವೊಂದು ಇದು ಕಾಫಿ ಹೌಸಲ್ಲಿ ರೆಸ್ಟೋರೆಂಟಲ್ಲಿ ಕೂತ್ರೆ ಕೇಳಿಸೋದೇ ಅದೇ ಆ ಥರದ ಭಾಷೆ. ನಮ್ಮ ಮಕ್ಕಳು ಮಾತಾಡೋದೇ ಆ ಥರ ಭಾಷೆ. ಅದರಿಂದ ನಮಗೆ ಹೆದರಿಕೆ ಕೂಡ ಆಗ್ತಾ ಇದೆ. ಕನ್ನಡ ಹಾಳಾಗ್ತಾ ಇದೆ, ಕನ್ನಡ ವೇಸ್ಟ್ ಆಗ್ತಾ ಇದೆ, ಕನ್ನಡ ಮರಿತಾ ಇದ್ದಾರೆ ಜನ. ಇದರಿಂದಾಗಿ ಕನ್ನಡದ ಒಂದು ಪ್ಯೂರಿಟಿ ಅಂತ ಏನಿತ್ತು ಅದರದ ಪರಿಶುದ್ಧ ಕನ್ನಡದ ಕಲ್ಪನೆನೇ ಹಾಳಾಗ್ತಾ ಇದೆ ಅಂತ. ಆದರೆ ಇದನ್ನೆಲ್ಲನೂ ಒಂದು ಚಾರಿತ್ರಿಕವಾದ ಪರಿಪ್ರೇಕ್ಷೆಯಲ್ಲಿ ನೋಡಿದಾಗ ಇದೆಲ್ಲ ಒಂದು ಚಿಲ್ಲರೆ ಆಂಗ್ಸೈಟೀಸ್ ಅಂತ ಅನ್ಸುತ್ತೆ. ಸೊ ಈ ಆತಂಕಗಳೆಲ್ಲ ಚಿಲ್ಲರೆ ಆತಂಕಗಳು. ಯಾಕೆಂದರೆ ನಮ್ಮ ಭಾಷೆಗಳು ಬೆಳ್ಕೊಂಡು ಬಂದಿರೋದೇ ಹಾಗೆ, ನಮ್ಮ ಭಾಷೆ ನಾವು ಉಪಯೋಗಿಸೋದೇ ಹಾಗೆ. ಹಿಂದೆ ನೋಡಿ, ಬುದ್ಧಿಸ್ಟ್ ಹೈಬ್ರಿಡ್ ಸಾಂಸ್ಕ್ರಿಟ್ ಅಂತ ಇತ್ತು. ಅದು ಯಾವಾಗ ಸುಮಾರು 1.5 ವರ್ಷ ಟರ್ನರ್ ಅದು ಇದನ್ನು ಅವನು ಬರೆದಿದ್ದು. ಬಟ್ ಅದನ್ನು ಉಪಯೋಗಿಸ್ತಾ ಇದ್ದಿದ್ದು ಸುಮಾರು 2000 ವರ್ಷದ ಹಿಂದೆ. ಅದರಿಂದ ಸಂಸ್ಕೃತ ಹಾಳಾಯ್ತೆ ಅಥವಾ ಬುದ್ಧಿಸಮ್ ಹಾಳಾಯ್ತೆ?
ಅಥವಾ ಇವಾಗ ಮಣಿಪ್ರವಾಳಂ ಅಂತ ಇತ್ತು. ಸೊ ಸಂಸ್ಕೃತ ಕನ್ನಡ ಎರಡನ್ನೂ ಮಿಕ್ಸ್ ಮಾಡಿ ನಾವು ಉಪಯೋಗಿಸೋದು. ಎಸ್ಪೆಷಲಿ ಇವಾಗ ನಾವು ಏನು ಮಲಯಾಳಂ ಅಂತ ಕರಿತೀವೋ ಅದು ಒಂದು ಕಾಲದಲ್ಲಿ ತಮಿಳಿನ ಪ್ರಭೇದವಾಗಿತ್ತು. ಸೊ ಅದು ಬೆಳೆದಿದ್ದೇ ಹಾಗೆ. ಅದು ಮಲಯಾಳಂಗೂ ತಮಿಳಿಗೂ ಇರುವ ಮುಖ್ಯವಾದ ವ್ಯತ್ಯಾಸ ಅಂದರೆ ಎಷ್ಟು ಸಂಸ್ಕೃತ ಇದೆ ಅಂತಂದು ಅಷ್ಟೇ. ಸೊ ಸಂಸ್ಕೃತ ಜಾಸ್ತಿ ಉಪಯೋಗಿಸಿದ ತಮಿಳಿನ ಪ್ರಭೇದ ಮಲಯಾಳಂ ಅಷ್ಟೇ. ಸೊ ಮಲಯಾಳಂನಲ್ಲಿ ಸುಮಾರು 60% ಸಂಸ್ಕೃತ, 60. ತೆಲುಗಿನಲ್ಲಿ ಸುಮಾರು 50% ಸಂಸ್ಕೃತ. ಕನ್ನಡದಲ್ಲಿ ಎಷ್ಟು ಅಂತ ಗೊತ್ತಿಲ್ಲ, ಬಟ್ 40-50% ಇದ್ದೇ ಇದೆ ಅಲ್ವಾ. ಸೊ ನಾವು ಇದನ್ನು ಉಪಯೋಗಿಸಿದಾಗ ಲೀಲಾ ತಿಲಕಂ ಅಂತ ಮಲಯಾಳಂನ ಗ್ರಾಮರ್ ಇದೆ, ಅದರಲ್ಲೆಲ್ಲ ಬರೀತಾನೆ ನಾವು ಮಲಯಾಳಂ. ಹಾಗೆಯೇ ನಮ್ಮ ಮಾಡರ್ನ್ ಕನ್ನಡದ ಗ್ರಾಮರ್ ಬೆಳೆದ್ರೆ ಅದರೊಳಗೆ ಬೇರೆ ಬೇರೆ ಭಾಷೆಗಳ ಪ್ರಭಾವವನ್ನು ಅದ್ಭುತವಾಗಿ ಸುಂದರವಾಗಿ ನಾವು ಇವಾಗ ನಮ್ಮ ಇಂಡಿಯನ್ ಇಂಗ್ಲೀಷ್ನಲ್ಲೂ ಅಷ್ಟೇ ಬೇಕಾದಷ್ಟು ಹಿಂದಿ ಇದೆ, ಬೇಕಾದಷ್ಟು ಇಂಡಿಯನ್ ಲ್ಯಾಂಗ್ವೇಜಸ್ ಇದೆ, ಕನ್ನಡ ಇದೆ, ಅದಿದೆ ಇದಿದೆ ಅದಿದೆ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇದನ್ನು ಉಪಯೋಗಿಸುವಾಗ ನಾವು ಕೇವಲ ಪದಗಳನ್ನು ಮಾತ್ರ ಉಪಯೋಗಿಸ್ತಾ ಇಲ್ಲ. ಇಂಗ್ಲೀಷಿನ ಪದಗಳನ್ನು ಉಪಯೋಗಿಸ್ಕೊಂಡು ಕನ್ನಡದಲ್ಲಿ ಮಾತಾಡೋದಷ್ಟೇ ಅಲ್ಲ, ಇಂಗ್ಲೀಷಿನ ಹೋಲ್ ಚಂಕ್ಸ್ ಆಫ್ ಫ್ರೇಸಸ್ ಅನ್ನು ಉಪಯೋಗಿಸ್ತೀವಿ. ದೊಡ್ಡ ದೊಡ್ಡ ಪದಪುಂಜಗಳನ್ನು ಅಷ್ಟೇ ಅಲ್ಲ, ಪೂರ್ತಿ ಸೆಂಟೆನ್ಸಸ್ ಅನ್ನು ಉಪಯೋಗಿಸ್ತೀವಿ, ಪೂರ್ತಿ ಕ್ಲಾಸಸ್ ಅನ್ನು ಉಪಯೋಗಿಸ್ತೀವಿ. ಆಮೇಲೆ ಕನ್ನಡ ಬದಲಾಯಿಸ್ತೀವಿ. ಐಲ್ ಜಸ್ಟ್ ಗಿವ್ ಒನ್ ಎಕ್ಸಾಂಪಲ್. ಕೈಲಾಸಂದೇ ತಗೊಳ್ಳೋಣ, ಬಹಳ ಫೇಮಸ್ ಇದೆ ಎಕ್ಸಾಂಪಲ್. ಕ್ಷಮಿಸು ಡಿಯರ್ ಬಾಯ್, ನಾನು ಯೂಸ್ ಮಾಡಿ ಸ್ಟ್ರಾಂಗ್ ಲ್ಯಾಂಗ್ವೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೋ ಟ್ರೈ ಮಾಡಿದೆ. ಆದರೆ ನಾನು ಎಜುಕೇಟೆಡ್ ಮ್ಯಾನ್ ಆಫ್ ಕಲ್ಚರು ಅನ್ನೋದನ್ನೆಲ್ಲ ಮರೆತುಬಿಟ್ಟು ನಾನೆಲ್ಲೋ ಹಳ್ಳಿ ಕಡೆ ಹುಟ್ಟಿದ ಕಮರ್ಷಿಯಲ್ ಮೈಂಡೆಡ್ ಗಮಾರ ಅಂತ ಅಂದ್ಕೊಂಡು ಹೋಲಿ ಅಲಯನ್ಸ್ ಆಫ್ ಮ್ಯಾರೇಜ್ ಅರೇಂಜ್ ಮಾಡೋ ಸೀಕ್ರೆಟ್ ಅಕೇಶನ್ನಲ್ಲಿ ಡೋಬ್ರಿ ಎಷ್ಟು ಅಂತ ಕೇಳ್ತೀಯಲ್ಲ, ನಾನು ಬ್ಲಡ್ ಬಾಯ್ಲಿಂಗ್ ಪಾಯಿಂಟಿಗೆ ಬರದೇ ಇದ್ದಿದ್ದೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ವಿ ಟಾಕ್ ನಾವು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಿಶ್ರವಾಗಿದೆ. ಯಾಕೆಂದರೆ ನಾವು ಕೇವಲ ಕನ್ನಡಿಗರಲ್ಲ, ನಾವು ಕೇವಲ ಕನ್ನಡಿಗರಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಭಾರತದ ಒಂದು ಅಂಗ, ಅವಿಭಾಜ್ಯವಾದ ಅಂಗ. ನಾವು ಮುಂದುವರಿಬೇಕಾದ್ರೆ ಎಕನಾಮಿಕಲ್ ಆಗಲಿ ಕಲ್ಚರಲ್ ಆಗಲಿ ಯಾವುದೇ ಆಗಲಿ ಬೇರೆಯವ್ರ ಜೊತೆ ಕೊಡುವಿಕೆ ಬೇಕಾದಷ್ಟು ಇರಬೇಕು. ಅಷ್ಟೇ ಅಲ್ಲದೆ ನಾವು ಕೇವಲ ಇಂಗ್ಲೀಷ್ನವ್ರಾಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಬರೀ ಇಂಗ್ಲೀಷ್ನ ಮಾತಾಡಿದರೆ ಜನ ನೀನು ಯಾವನಯ್ಯ ಲಾರ್ಡು ನನ್ನ ಮೇಲೆ ರೋಫ್ ಆಗ್ತೀಯಾ ಅಂತಂತಾರೆ ಅಲ್ವಾ. ಸೊ ಯು ಕ್ಯಾನ್ ಬಿ ನೈದರ್ ಪ್ಯೂರ್ಲಿ ಇಂಗ್ಲೀಷ್ ನಾಟ್ ಪ್ಯೂರ್ಲಿ ಕನ್ನಡ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನು ಮಿಕ್ಸ್ ಮಾಡಿಕೊಂಡು ನಮ್ಮ ಕನ್ನಡತನವನ್ನು ಉಳಿಸ್ಕೊಂಡು ಇಂಗ್ಲೀಷಿನ ಗ್ಲೋಬಲೈಸ್ಡ್ ಡೈಮೆನ್ಷನ್ಸನ್ನು ಕೂಡ ಅಳವಡಿಸಿಕೊಂಡು ಎರಡು ಮಿಶ್ರವಾದಂತಹ ಒಂದು ಹೈಬ್ರಿಡ್ ಪರ್ಸನಾಲಿಟಿನ, ಒಂದು ಗ್ಲೋಬಲೈಸ್ಡ್ ಪರ್ಸನಾಲಿಟಿನ ಪ್ರೊಜೆಕ್ಟ್ ಮಾಡ್ತೀವಿ. ಸೊ ನೀವು ಭಾಳ ಒಂದು ಹಳೆಯ ಕಾಲದ ಪುರೋಹಿತರ ಟೈಪ್ ಬರೀ ಕನ್ನಡ ಮಾತಾಡೋ ಕನ್ನಡ ಪಂಡಿತರ ಟೈಪ್ ಅಲ್ಲ, ಆರ್ ನೀವು ಬೇರೆಯವ್ರ ಮೇಲೆ ರೋಫ್ ಹಾಕುವಂಥ ಸ್ನಾಬ್ ಅಲ್ಲ ಅಂತ. ಸೊ ಈ ಥರದ್ದು ಅದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಇದು ಇಂಡಿಯಾದಲ್ಲಿ ಎಲ್ಲ ಕಡೆ ಈ ಥರದ್ದು ಆಗ್ತಾ ಇರೋದು. ಕೇವಲ ಕರ್ನಾಟಕದ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲ ಕಡೆನೂ ಎಕ್ಸಾಕ್ಟ್ಲಿ ಇದೆ ಇಂಡಿಯಾದಲ್ಲಿ. ಸೊ ಇದು ನಮ್ಮ ಇದು ಬಹುಭಾಷಿಕತೆಯ ನಾರ್ಮಲ್ ಡೆವಲಪ್ಮೆಂಟ್. ಇದಕ್ಕೆ ಲ್ಯಾಂಗ್ವೇಜ್ ಕಾಂಟ್ಯಾಕ್ಟ್ ಅನ್ನೋದು. ಅಷ್ಟೇ ಅಲ್ಲದೆ ಲ್ಯಾಂಗ್ವೇಜಸ್ ಕಮ್ ಟುಗೆದರ್, ಅದಕ್ಕೆ ಕನ್ವರ್ಜೆನ್ಸ್ ಅಂತ ಕರೀತೀವಿ. ಸೊ ಎಲ್ಲನೂ ಸೇರಿ ಒಂದೇ ಥರ ಲ್ಯಾಂಗ್ವೇಜ್ ಆಗದಂಗೆ ಆಗುವ ಹಾಗೆ. ಉದಾಹರಣೆಗೆ ನೀವು ನಾಡಕರ್ಣಿ ಅವರದ್ದು ಎಕ್ಸಾಂಪಲ್ ತಗೊಂಡ್ರೆ, ಅವರು ಕೊಂಕಣಿ ಮತ್ತು ಕನ್ನಡದ ಸಮ್ಮಿಶ್ರಣ, ಅದರಿಂದ ಬಂದಂತಹ ಕೆಲವು ವ್ಯಾಕರಣದ ಇದು ವಿಶೇಷಗಳು, ರಿಲೇಟಿವ್ ಕ್ಲಾಸಸ್ ಅಂತ ಹೇಳ್ತೀವಲ್ಲ, ದ ಮ್ಯಾನ್ ಹೂ ಕೇಮ್ ಟು ಸಿ ಮೀ ಯೆಸ್ಟರ್ಡೇ ವಾಸ್ ಮೈ ಬ್ರದರ್ ಅನ್ನೋ ಥರ ಕ್ಲಾಸಸ್. ಅದನ್ನು ಉಪಯೋಗಿಸುವಾಗ ಕೊಂಕಣಿಯಲ್ಲಿರುವಂಥ ಅದು ಇಂಡೋರಿಯನ್ ಭಾಷೆ, ಇದು ಮರಾಠಿಗೆ ಹತ್ತಿರವಾದದ್ದು, ಮತ್ತು ಕನ್ನಡ ದ್ರಾವಿಡ ಭಾಷೆ. ಅದರ ದ್ರಾವಿಡದಲ್ಲಿ ನಾವು ಮಾಡೋದು ಬೇರೆ ರೀತಿ. ನಿನ್ನೆ ನನ್ನನ್ನು ನೋಡಲು ಬಂದ ಹುಡುಗ ನನ್ನ ಸ್ನೇಹಿತ ಅಂತೀವಿ. ಯಾವ ಹುಡುಗ ನನ್ನನ್ನು ನೋಡಲು ನಿನ್ನೆ ಬಂದಿದ್ದನೋ ಅವನು ನನ್ನ ಸ್ನೇಹಿತ ಅಂತಲೂ ಹೇಳ್ಬೋದು. ಎರಡೂ ಕನ್ನಡದಲ್ಲಿ ಶುದ್ಧವೇ. ಒಂದು ಸ್ವಲ್ಪ ಉದ್ದದ ಲಾಂಗ್ ವೈಂಡೆಡ್, ಇನ್ನೊಂದು ಸ್ವಲ್ಪ ಶಾರ್ಟ್ ಅಷ್ಟೇ. ಆದರೆ ಎರಡನ್ನೂ ಉಪಯೋಗಿಸ್ತೀವಿ. ಪ್ಯಾಸಿವ್ ಸೆಂಟೆನ್ಸಸ್ಸು, ರಿಲೇಟಿವ್ ಕ್ಲಾಸಸ್ಸು, ಈ ಥರದ್ದು ನೂರಾರು ಆ ಥರದ್ದು ಎಕ್ಸಾಂಪಲ್ಸ್ ಎಲ್ಲ ಇದೆ.
ನಮ್ಮ ನ್ಯೂಸ್ ಪೇಪರ್ಗಳು ಓದಿದ್ರೆ ಸಾಕು. ಆದ್ದರಿಂದ ನಾನು ಹೇಳಲಿಕ್ಕೆ ಪ್ರಯತ್ನಿಸ್ತಿದ್ದು ಇಷ್ಟೇ, ಏನಂದರೆ ಮೊದಲಿಂದಲೂ ಕನ್ನಡ ಒಂದು ಬಹುತ್ವದ ಆಯಾಮಗಳನ್ನು ಅಳವಡಿಸಿಕೊಂಡು ಬೇರೆ ಬೇರೆ ಭಾಷೆಗಳಿಂದ ಬೇರೆ ಬೇರೆಯ ಇದನ್ನು ಗುಣಗಳನ್ನು ಪಡೆದುಕೊಂಡು ಅವನ್ನೆಲ್ಲ ನಾವೇ ಮಾಡಿಕೊಂಡು ನಮ್ಮದೇ ಮಾಡಿಕೊಂಡು ಒಂದು ಸ್ವೀಕಾರಕ್ಕೆ ಸಂಬಂಧಿಸಿದಂತಹ ಭಾಷೆಯಾಗಿ ಬೆಳೆದಿದ್ದೇವೆ. ಕನ್ನಡ ಈ ರೀತಿಯಲ್ಲಿ ಇಂಗ್ಲೀಷನ್ನು ಎಕ್ಸಾಕ್ಟ್ಲಿ ದ ಸೇಮ್, ಏನು ವ್ಯತ್ಯಾಸ ಇಲ್ಲ. ಒಂದು ಕಾಲದಲ್ಲಿ ಇಂಗ್ಲೀಷ್ನಲ್ಲಿ ಫ್ರೆಂಚ್ ಇನ್ಫ್ಲೂಯೆನ್ಸ್ ತುಂಬ ಇತ್ತು. ಯಾಕೆಂದರೆ ಫ್ರಾನ್ಸ್ನವರು 1066 AD 1000 ವರ್ಷದ ಹಿಂದೆ ಇಂಗ್ಲೆಂಡನ್ನು ಆಕ್ರಮಣ ಮಾಡಿದರು ಇಂಗ್ಲೆಂಡಿನ ಮೇಲೆ. ಅಷ್ಟೇ ಅಲ್ಲದೆ ಒಂದು 200 ವರ್ಷ ಕಾಲ ಇಂಗ್ಲೆಂಡನ್ನು ಫ್ರಾನ್ಸ್ನವರು ಆಳಿದರು. ಇಟ್ ವಾಸ್ ಅ ಕಾಲನಿ, ಇಂಗ್ಲೆಂಡ್ ವಾಸ್ ಅ ಕಾಲನಿ ಆಫ್ ಫ್ರಾನ್ಸ್. ಓಕೆ, ಆ ಕಾಲದಲ್ಲಿ ಬೇಕಾದಷ್ಟು ಫ್ರೆಂಚ್ ಪದಗಳು ಇಂಗ್ಲೀಷಿಗೆ ಬಂತು. ಆಮೇಲೆ ಅವರು ವಾಪಸ್ ಹೋದ್ಮೇಲೂ ಕೂಡ ಫ್ರೆಂಚ್ ವಾಸ್ ಇಂಪಾರ್ಟೆಂಟ್, ಲ್ಯಾಟಿನ್, ಗ್ರೀಕ್ ಎಲ್ಲನೂ ಫ್ರೆಂಚ್ ಮೂಲಕ ಬೇಕಾದಷ್ಟು ಇಂಗ್ಲೀಷಿಗೆ ಬಂತು. ಎಷ್ಟು ಅಂತಂದರೆ ಇವಾಗ ನೀವು ಒಂದು ಇಂಗ್ಲೀಷಿನ ಸೆಂಟೆನ್ಸು ಅಥವಾ ಇಂಗ್ಲೀಷಿನ ಟೆಕ್ಸ್ಟ್ ನೋಡಿದರೆ ಕೇವಲ 1/4 ಭಾಗ ಮಾತ್ರ ಒರಿಜಿನಲ್ ಇಂಗ್ಲೀಷ್, 28% ಅಷ್ಟೇ. ಮಿಕ್ಕಿದ್ದೆಲ್ಲನೂ ಫ್ರೆಂಚ್ ಮೂಲಕ, ಲ್ಯಾಟಿನ್, ಗ್ರೀಕು ಅಲ್ಲಿಂದ ಬಂದಿದೆ. ಇದ್ರ ಕಾರಣ ಇದರದ್ದು ಒಂದು ನಿಮಿಷ ಯೋಚನೆ ಮಾಡೋಣ. ಇಂಗ್ಲೀಷ್ ಹಾಳಾಗೋಯ್ತಾ? ಇಂಗ್ಲೀಷ್ ಸತ್ತೋಯ್ತಾ? ಇಂಗ್ಲೀಷ್ ಅದು ತನ್ನ ಸ್ವಂತಿಕೆ ಕಳ್ಕೊಂಡ್ಬಿಡ್ತಾ? ಏನಿಲ್ಲ. ಅದ್ರ ಬದಲು ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದ ಭಾಷೆ ಅಂತ ಅನ್ಕೋತೀವಿ ನಾವು ಇಂಗ್ಲೀಷ್. ಅಷ್ಟು ಪ್ರಚಾರವಾಗಿರುವಂಥ ಭಾಷೆ ಅಂತ ಅನ್ಕೋತೀವಿ, ಎಲ್ಲರೂ ಕಲಿತಾರೆ, ಗ್ರೇಟ್ ಲಿಟ್ರೇಚರ್ ಎಲ್ಲ ಇದೆ ಇದರಲ್ಲಿ. ಸೊ ಬೇರೆ ಭಾಷೆಗಳಿಂದ ಸ್ವೀಕರಿಸೋದ್ರಿಂದ ನಮ್ಮ ಭಾಷೆ ಹಾಳಾಗಲ್ಲ, ಬಲಿಷ್ಠವಾಗುತ್ತೆ, ಶ್ರೀಮಂತವಾಗುತ್ತೆ, ಪ್ರಬುದ್ಧವಾಗುತ್ತೆ. ಅದನ್ನು ನಾವು ಈ ಬಹುತ್ವದ ಆಯಾಮ ಭಾಷೆಯನ್ನು ಬೆಳೆಸುತ್ತದೆ. ಅಷ್ಟು ಹೇಳಿ ನಾನು ಸದ್ಯಕ್ಕೆ ನಿಲ್ಲಿಸ್ತೇನೆ. ಶ್ರೀಧರ್ ಅವರ ಮಾತಿಗೆ ಪೂರಕವಾಗಿ ಒಂದು 2-3 ಸಣ್ಣ ಸಣ್ಣ ಕಥೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಕತೆ ಅಂತ ಬೇಕು ಅಂತಲೇ ನಾನು ಹೇಳ್ತಾ ಇದ್ದೀನಿ. ಈಗ ಕನ್ನಡದಲ್ಲಿ ಅವನು ಅವಳು ಅನ್ನುವಂತಹ ಸರ್ವನಾಮಗಳಿವೆ ನೋಡಿ, ಅದರ ಜೊತೆಗೆ ಆತ ಆಕೆ ಅನ್ನುವಂತಹ ಇನ್ನೊಂದು ಜೋಡಿ ಸರ್ವನಾಮ ಕೂಡ ಇದೆ. ಸುಮ್ಮನೆ ದ್ರಾವಿಡ ಭಾಷೆಗಳಲ್ಲಿ ಇದಕ್ಕೆ ಕಾಗ್ನೇಟ್ ವರ್ಡ್ಸ್ ನೋಡಿದರೆ ಅವನು ಅವಳು ಅನ್ನೋದಕ್ಕೆ ದ್ರಾವಿಡದ ಎಲ್ಲ ವೆರೈಟಿಗಳಲ್ಲಿಯೂ ಸಂವಾದಿ ರೂಪಗಳು ಸಿಗ್ತವೆ. ಆದರೆ ಆತ ಆಕೆ ಅನ್ನೋದಕ್ಕೆ ಕನ್ನಡ ಮತ್ತು ತೆಲುಗಿನಲ್ಲಿ ಮಾತ್ರ ಇವೆ, ಬೇರೆ ಇನ್ನು ಯಾವ ಭಾಷೆಗಳಲ್ಲಿಯೂ ಮೈನರ್, ಮೇಜರ್, ಬಿಗರ್ ಯಾವ ಭಾಷೆಗಳಲ್ಲಿಯೂ ಇಲ್ಲ. ಹಾಗಾದರೆ ಕನ್ನಡ ಮತ್ತು ತೆಲುಗು ಯಾಕೆ ಈ ರೂಪಗಳನ್ನು ಬೆಳೆಸ್ಕೊಂಡು ಅಂತ ಹುಡುಕ್ತಾ ಹೋದಾಗ ಸುಮ್ಮನೆ ನಮ್ಮ ಬಳಕೆಯಲ್ಲಿ, ನಮ್ಮ ಕನ್ನಡದ ಬಳಕೆಯಲ್ಲಿ ಅವನು ಅನ್ನೋದಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಸಹಜಾರ್ಥ ಇದ್ದರೆ ಆತ ಅನ್ನೋದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ. ಉತ್ತರ ಕರ್ನಾಟಕಕ್ಕೆ ಬಂದರೆ ಅವನು ಅನ್ನೋದು ಸ್ವಲ್ಪ ಕಡಿಮೆ ಅರ್ಥ, ಕಡಿಮೆ ಗೌರವ, ಮತ್ತು ಆತ ಅನ್ನುವಂಥದ್ದು, ಆಕೆ ಅನ್ನುವಂಥದ್ದು ಸಹಜಾರ್ಥ. ಹಾಗಾದರೆ ಇದು ಗೌರವಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೋ ಕಾರಣಕ್ಕಾಗಿ ಕನ್ನಡದಲ್ಲಿ, ಹಾಗೆಯೇ ತೆಲುಗಿನಲ್ಲಿ ಕೂಡ 4 ಅರ್ಥಗಳ ಲೀಸ್ಟನ್ನು ಮಾಡ್ತಾರೆ BHK ಬದಿರಾಜ ಕೃಷ್ಣಮೂರ್ತಿಯವರ ಸರ್ವನಾಮಗಳಿಗೆ. ಸೊ ಸಂಸ್ಕೃತದಲ್ಲಿರುವಂತಹ ತಮ ಒಂದು ಸಂಬಂಧ ಏನಿದೆಯಲ್ಲ, ಅದರ ಪ್ರಭಾವಕ್ಕೆ ಒಳಗಾಗಿ ಆ ಹೈಟ್ಗಳನ್ನು, ಎತ್ತರಗಳನ್ನು ಕನ್ನಡದಲ್ಲಿ ರೂಪಿಸುವುದಕ್ಕೆ ಒಂದು ಜೋಡಿಯನ್ನು ಕನ್ನಡ ಮತ್ತು ತೆಲುಗು ಬೆಳೆಸ್ಕೊಳ್ತವೆ. ಅವು ಆತ ಆಕೆ ಅನ್ನುವ ರೂಪಗಳು ಕನ್ನಡ, ಆದರೆ ಅವು ಮಾಡ್ತಾ ಇರೋ ಅವು ಬೆಳೆಯೋದಕ್ಕೆ ಕಾರಣವಾದಂತಹ ಫಂಕ್ಷನ್ನು ಸಂಸ್ಕೃತದ ಪ್ರಭಾವ. ಅಂದರೆ ಕನ್ನಡ ಮತ್ತು ಸಂಸ್ಕೃತ ಹೇಗೆ ಬದುಕಿವೆ ಅಂತನ್ನುವಂಥದ್ದಕ್ಕೆ, ಪರಸ್ಪರ ಕೊಟ್ಟು ತೆಗೆದುಕೊಂಡು ಬೆಳೀತಾ ಇವೆ ಅನ್ನೋದಕ್ಕೆ ಇದು ಒಂದು ಕತೆ. ಇನ್ನೊಂದು ಕತೆ, ಎಲ್ಲರನ್ನೂ ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಬರೋಕ್ಕೆ ಕರೀತೀನಿ. ಕಲಬುರಗಿಯಲ್ಲಿ ಈಗ ಫ್ರೆಂಡ್ ಅನ್ನೋದಕ್ಕೆ ಅಥವಾ ಗೆಳೆಯ ಅನ್ನೋದಕ್ಕೆ ಹಲವಾರು ಪದಗಳಿವೆ ಕನ್ನಡದಲ್ಲಿ, ಎಲ್ರಿಗೂ ಗೊತ್ತಿರೋ ಪದಗಳೇ. ಬಟ್ ಕಲಬುರಗಿಯಲ್ಲಿ ವಿಶೇಷವಾಗಿ ಆ ರೀತಿ ಬಳಕೆ ಆಗೋದ್ರಿಂದ ಆ ಕಥೆಯನ್ನು ಹೇಳ್ತೀನಿ. ನಾನು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಿರೋದ್ರಿಂದ ಯಾರೋ ಒಬ್ಬ ಸ್ಟೂಡೆಂಟು ತಮ್ಮ ಊರಿನಿಂದ ಇನ್ನೊಬ್ಬ ತನ್ನ ಫ್ರೆಂಡನ್ನು ಕರ್ಕೊಂಡು ಬಂದು ನಾನು ಮೇಸ್ಟ್ರಿಗೆ ಪರಿಚಯ ಮಾಡಿದರೆ, ಸರ್ ಇವನು ನನ್ನ ಫ್ರೆಂಡು ಅಂತ ಪರಿಚಯ ಮಾಡ್ತಾರೆ. ಒಂದು ವೇಳೆ ಅದೇ ಗೆಳೆಯನನ್ನು ತನ್ನ ಇನ್ನೊಬ್ಬ ಗೆಳೆಯನಿಗೆ ಪರಿಚಯ ಮಾಡುವಾಗ, ಇವ ನನ್ನ ದೋಸ್ತ ಅಂತ ಹೇಳ್ತಾರೆ. He was a friend when he got introduced to me, but now he became dosta.
ಅದೇ ಗೆಳೆಯನ, ಅದೇ ಹುಡುಗನನ್ನು, ನನ್ನ ಸ್ಟೂಡೆಂಟನ್ನು ವೇದಿಕೆ ಮೇಲೆ ಬಂದು ನಿಮ್ಮ ಗೆಳೆಯನನ್ನು ಪರಿಚಯ ಮಾಡಿಸಿ ಅಂತ ಹೇಳಿದರೆ ಅಲ್ಲಿ ಕನ್ನಡನೂ ಬರಲ್ಲ, ಪರ್ಷಿಯನ್ ಉರ್ದುನೂ ಬರಲ್ಲ. ಇವನು ನನ್ನ ಗೆಳೆಯ, ಕನ್ನಡ ಬಂದ್ಬಿಡುತ್ತೆ. ಸೊ ಈಗ ಇದು ಬರಿಯ ಭಾಷೆಯ ಕಥೆನಾ ಅಥವಾ ಏನು? ಸುಮ್ಮನೆ ನೋಡಿದಾಗ ಅಲ್ಲೊಂದು ಸೈಕಾಲಜಿ ಇದೆ, ಅಲ್ಲೊಂದು ಸೋಸಿಯಾಲಜಿ ಇದೆ. ಸೊ ಭಾಷೆಯನ್ನು ನಾವು ಸುಮ್ಮನೆ ಪದಗಳನ್ನು ಬೇಕಾದ್ದನ್ನು ಎಲ್ಲೋ ತೆಗೆದುಬಿಟ್ಟು ಇನ್ಯಾವುದೋ ಸೇರಿಸ್ಬಿಟ್ರೆ ಬಳಸ್ಬಿಡ್ಬೋದು. ಜಲ ತೆಗೆದು ತೀರ್ಥ, ತೀರ್ಥ ತೆಗೆದು ನೀರು ಹಾಕಿಬಿಟ್ರೆ ಆಗೋಗುತ್ತೆ ಅಂತ ಹೇಳಿದರೆ ಸಾಧ್ಯವಿಲ್ಲ. ಅಂದರೆ ಭಾಷೆ ಬೆಳವಣಿಗೆ ಅನ್ನುವಂತಹದ್ದು ಸಮಾಜದ ಭಾಗವಾಗಿ ಆಗ್ತಾ ಇರುತ್ತೆ. ಸಮಾಜದ ಭಾಗ ಅಂದಾಗ ಅದರಲ್ಲಿ ಒಂದು ಕಡೆ ಸೈಕಾಲಜಿ, ಇನ್ನೊಂದು ಕಡೆ ಸೋಸಿಯಾಲಜಿ, ಎರಡು ಒಟ್ಟೊಟ್ಟಿಗೆನೇ ಕೆಲಸ ಮಾಡಿಕೊಂಡು ಇರ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹೀಗೆ ಈ ಥರದ ಹಲವಾರು ನಿದರ್ಶನಗಳನ್ನು ನಾವು ಕಾಣಬಹುದು. ಇವುಗಳನ್ನೆಲ್ಲ ನಾವು ನಮ್ಮ ಸಮಾಜಕ್ಕೆ ಹೇಗೆ ಹೇಳಿಕೊಡಬೇಕು? ಜನ ಅದನ್ನು ತಿಳ್ಕೊಂಡು ಬೆಳೆಸ್ತಾನೆ ಇದ್ದಾರೆ. ಇದೆಲ್ಲ ಸಮಸ್ಯೆ ಬರೋದು ಅವುಗಳನ್ನ ಅಧ್ಯಯನ ಮಾಡಿ ವಿವರಣೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಮತ್ತು ಅದನ್ನು ಮಾಡಲೇಬೇಕಾದ ಕಾಲದಲ್ಲಿ ನಾವಿದ್ದೀವಿ. ಯಾಕಂದರೆ ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು. ಹಾಗಾದರೆ ಈ ಕನ್ನಡವನ್ನು, ಕನ್ನಡದ ರಚನೆಯನ್ನು ಅಥವಾ ಕರ್ನಾಟಕದ ಈ ಭಾಷಿಕ ವೈವಿಧ್ಯತೆಯನ್ನು ಹೇಗೆ ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು ಮತ್ತು ಅದರ ಸಾಮಾಜಿಕ ಆಯಾಮವನ್ನು, ಭಾಷಿಕ ರಾಚನಿಕ ಆಯಾಮವನ್ನು ಕೂಡ ಗಮನದಲ್ಲಿ ಹೇಗೆ ಇಟ್ಕೋಬೇಕು ಅಂತ ಅನ್ನುವಂಥದ್ದನ್ನು ನಾವು ಪ್ರೊಫೆಸರ್ ಅಮೃತವಲ್ಲಿ ಅವರ ಕಡೆಯಿಂದ ಕೇಳೋಕ್ಕೆ ಇಷ್ಟಪಡೋಣ. ಮೇಡಮ್, ಹೇಗೆ ಮಕ್ಕಳಿಗೆ ನಾವು ಕನ್ನಡವನ್ನು ಕಲಿಸುವ ಅಥವಾ ಇವತ್ತಿಗೆ ಕನ್ನಡವನ್ನು ಬೋಧಿಸುವ ಸಂದರ್ಭದಲ್ಲಿ ಯಾವ ರೀತಿಯ ಒಂದು at present what practice we have and what exactly you would like to suggest changes or modifications or developments? ಸೊ ಆ ಮೂಲಕ ಕನ್ನಡದ ಮಕ್ಕಳು ಹೇಗೆ ಭಾಷೆಯನ್ನು ಕಲಿಯುವುದರಲ್ಲಿ, ಭಾಷೆಯ ಮೇಲೆ ಹಿಡಿತವನ್ನು ಪಡೆದುಕೊಳ್ಳುವುದರಲ್ಲಿ ಮತ್ತು ಅಭಿವ್ಯಕ್ತಿಯಲ್ಲಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನು ಮಾಡೋದಕ್ಕೆ ಸಾಧ್ಯವಾಗಬಹುದು. ರಾಚನಿಕ ತಮ್ಮ ರಚನೆಯ ಮೇಲಿನ ಕೆಲಸವನ್ನು ಗಮನದಲ್ಲಿಟ್ಕೊಂಡು ಈ ರೀತಿಯಾಗಿ ಮಾತಾಡಿದರೆ ಅದನ್ನೇ ನಾವು ಕರ್ನಾಟಕದ ಬೇರೆ ಭಾಷೆಗಳಿಗೂ ಕೂಡ ಅಥವಾ ಭಾರತದ ಬೇರೆ ಭಾಷೆಗಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗಬಹುದು ಅಂತ ಅನ್ಸುತ್ತೆ. ತುಂಬ ಕೃತಜ್ಞತೆ ವ್ಯಕ್ತಪಡಿಸುತ್ತೇನೆ ಕೋಡ್ಗಂಟಿ ಅವರಿಗೆ, ಆಮೇಲೆ ಬೊಕ್ಕಬ್ರಹ್ಮ ಅವರಿಗೆ, ಎಲ್ರಿಗೂ ತುಂಬ ಧನ್ಯವಾದಗಳು. ಇಲ್ಲಿ ತುಂಬ ಹಿರಿಯರು ಇದ್ದಾರೆ, ಶ್ರೀಧರ್ ಪುನಃ. ಸೊ ಲೆಟ್ ಮಿ ಬಿಗಿನ್ ವಿತ್ ಕ್ಯಾವಿಯಾಟ್. ನನಗೆ ಕನ್ನಡದ ಶಿಕ್ಷಣೆ ಯಾವತ್ತೂ ಆಗಿಲ್ಲ. ಬಿಕಾಸ್ ಅಲ್ಲ, ಬರೀ ಇಂಗ್ಲೀಷ್ ಮೀಡಿಯಮ್ ಇಲ್ಲ, ನಮ್ಮ ತಂದೆಯವರು ಆಲ್ ಇಂಡಿಯಾ ಸರ್ವಿಸಸ್ನಲ್ಲಿ ಇದ್ದಿದ್ದರಿಂದ ಐ ಹ್ಯಾಡ್ ಟು ಗೋ ಟು ಇಂಗ್ಲೀಷ್ ಮೀಡಿಯಮ್. ಸೊ ನನ್ನ ಪಠ್ಯದ ಭಾಷೆಗಳು ಇಂಗ್ಲೀಷು, ಹಿಂದಿ, ಅದರಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಕನ್ನಡದಲ್ಲೂ ಸ್ವಲ್ಪ ಕೆಲಸ ಮಾಡೋಕ್ಕೆ ಪ್ರಯತ್ನಿಸಿದ್ದೀನಿ. ಸೊ ಕ್ಷಮಿಸಬೇಕು ಏನಾದರೂ ತಪ್ಪಾದರೆ. ಸೊ ತಾವು ಕೇಳಿದ್ದು ಪ್ರಶ್ನೆಗೆ ನಾನು ಉತ್ತರ ಒಂಥರ 3 ಭಾಗದಲ್ಲಿ ಕೊಡ್ತೀನಿ. ಫಸ್ಟ್ ನಾನು ಹೇಳೋದು ಒಂಥರ ಇಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ವಾಟ್ ಪ್ರೊಫೆಸರ್ ಶ್ರೀಧರ್ ಆ್ಯಂಡ್ ಯು ವರ್ ಡಿಸ್ಕಸಿಂಗ್. ಸಮಾಜದಲ್ಲಿ ಭಾಷೆ, ಬಹುಭಾಷಿಕತೆ ಇದೆಲ್ಲ. ಬಟ್ ಲಿಂಗ್ವಿಸ್ಟಿಕ್ಸ್ ನಾವು ಈಗ ಒಂದು ದೃಷ್ಟಿಕೋನದಿಂದ ನೋಡಿದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಈ ಭಾಷೆ ಇದೆ ಅಂತ ನಾವು ಅಲ್ಲಿಂದ ಶುರು ಮಾಡ್ಕೊತೀವಿ. ಸೊ ಇಟ್ ಈಸ್ ಪಾಸಿಬಲ್ ದಟ್ ಒಬ್ಬರ ಭಾಷೆನೂ ಸ್ವಲ್ಪ ವ್ಯತ್ಯಾಸ ಇರಬೇಕು. ಯಾಕೆಂದರೆ ಭಾಷೆ ಬರ್ತಾ ಬದಲಾಯಿಸುತ್ತೆ. ನಿಮಗೆ ಗೊತ್ತಿರಬಹುದು, ಇಂಗ್ಲೀಷ್ ಒಂದು ಕಾಲದಲ್ಲಿ ನಮ್ಮ ದೇಶದ ಭಾಷೆಗಳಂತೆ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಲ್ಯಾಂಗ್ವೇಜ್ ಆಗಿತ್ತು. ಈಗ ಇಟ್ ಈಸ್ ಅ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇಂಗ್ಲೀಷ್ನಲ್ಲಿ ಒಂದು ಕಾಲದಲ್ಲಿ ವಿಭಕ್ತಿ ಪ್ರತ್ಯಯಗಳಿತ್ತು, ಕೇಸ್ ಎಂಡಿಂಗ್ಸ್ ಇತ್ತು. ಅದು ಬದಲಾಗಿದೆ. ಸೊ ಭಾಷೆ ಒಂದು ಲಿವಿಂಗ್, ಬೆಳೆಯುತ್ತಾ ಬದಲಾಗ್ತಾ ಇರೋ ಒಂದು ವಸ್ತು. ಅದು ಒಂದು ಸ್ಟ್ಯಾಟಿಕ್ ಆಗಿ ಒಂದು ಕಡೆ ನಿಲ್ಲೋಲ್ಲ. ಅದು ಯಾಕೆ ಹಾಗೆ ನಿಲ್ಲೋಲ್ಲ ಅಂದರೆ ಎಲ್ಲರ ಮನಸ್ಸಿನಲ್ಲೂ ಭಾಷೆ ಮತ್ತೆ ಸೃಷ್ಟಿ ಆಗೋ ಒಂದು ವಸ್ತು. ಮಗು ಹೇಗೆ ಇಬ್ಬರು ಸೇರಿ ಸೃಷ್ಟಿ ಆಗುತ್ತೋ
ಅದೇ ಥರ ಭಾಷೆನೂ ಎಲ್ಲರೂ ಮಾತಾಡೋದು ಕೇಳಿ ಮಗುವ ಮನಸ್ಸಿನಲ್ಲಿ ಸೃಷ್ಟಿ ಆಗುತ್ತೆ ಫ್ರೆಶ್ ಆಗಿ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದೇ ಬರುತ್ತೆ. ಅಲ್ಲಿ ದಟ್ ಈಸ್ ದ ಫೌಂಡೇಶನ್ ಆಫ್ ವಾಟ್ ಐ ವಾಂಟ್ ಟು ಸೇ. ಸೊ ನೀವು ಯೋಚನೆ ಮಾಡಿದರೆ ಮಗು ಹುಟ್ಟಿದಾಗ ಅದು 2 ಕಾಲಿನಲ್ಲಿ ನಿಂತು ನಡೆಯೋಲ್ಲ, ಬಾಯಿನಲ್ಲಿ ಮಾತಿರೋಲ್ಲ ಮಗುವಿಗೆ. ಆದರೆ 2 ವರ್ಷದ ವೇಳೆಗೆ ಒಂದು ವರ್ಷ 1 ರಿಂದ 2 ವರ್ಷದ ವೇಳೆಗೆ ಮಗು ನಿಂತು ನಡೆಯುತ್ತೆ. 2 ರಿಂದ 3 ವರ್ಷದ ವೇಳೆಗೆ ಮಗು ತೊಡಗುತ್ತೆ. ಆ್ಯಂಡ್ ಅದು ಮಾತಾಡೋದು ಅವರು ಏನೇನು ಕೇಳಿಸ್ಕೋತಾರೋ ಆ ಭಾಷೆಗಳೆಲ್ಲ ಮಾತಾಡ್ತಾರೆ ಮಕ್ಕಳು. ಕೆಲವು ಫ್ಯಾಮಿಲೀಸ್ನಲ್ಲಿ ಟ್ರೈಲಿಂಗ್ವಲ್ ಮಕ್ಕಳಿರ್ತಾರೆ. ನನಗೂ ಒಂದು ಫ್ಯಾಮಿಲಿ ಗೊತ್ತಿದೆ, ಅವರು ಅಸ್ಸಾಮೀಸ್ನಲ್ಲಿ ಆ ಮಗು ತಾಯಿ ಹತ್ರ ಮಾತಾಡ್ತಿತ್ತು, ತೆಲುಗಿನಲ್ಲಿ ತಂದೆ ಹತ್ರ ಮಾತಾಡ್ತಿತ್ತು, ಪಕ್ಕದ ಮನೆಯವರೆಲ್ಲ ಏನೋ ಕನ್ನಡ ಇದ್ದಿದ್ರೆ ಹಿಂದಿ, ಇಂಗ್ಲೀಷ್ ಅದೆಲ್ಲ ಸ್ವಲ್ಪ ಮಾತಾಡ್ತಿತ್ತು. ಆ ಥರ ಮಗುವ ಮನಸ್ಸು ತುಂಬ ವಿಸ್ತಾರವಾಗಿರುತ್ತೆ. ಎಲ್ಲವನ್ನು ಅದು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಹೇಗೆ ಸಮಾಜ ಬಹುಭಾಷಿಕತೆಯನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಅದನ್ನೇ ಹೋಲಿಸಿ ನಾವು ಯೋಚನೆ ಮಾಡಿದರೆ ಒಂದು 3 ವಯಸ್ಸುವರೆಗೆ ಮಗುಗೆ ಮಾತು ಬಂದಿರುತ್ತೆ. ಮಾತು ಬಂದಾದ ಮೇಲೇ ನಾವು ಅದಕ್ಕೆ ಶಿಕ್ಷಣ ಕೊಡೋದು. ಅದುವರೆಗೂ ಸ್ಕೂಲ್ಗೆ ಕಳಿಸೋಲ್ಲ ನಾವು. ಎಷ್ಟೋ ಜನ ಇವಾಗ ಅಮೇರಿಕಲ್ಲಿರೋರು 1 ರಿಂದ 3 ವರ್ಷದ ಮಗು 6 ತಿಂಗಳ ಮಗು ಕರ್ಕೊಂಡು ಬಂದುಬಿಡ್ತಾರೆ. ಅದಾದಮೇಲೆ 1 ರಿಂದ 3 ವರ್ಷದವರೆಗೂ ಮಗುನ ಇಲ್ಲಿ ಕರ್ಕೊಂಡು ಬರೋಲ್ಲ. ಯಾಕೆಂದರೆ ಅದಕ್ಕೆ ಏನಾಗುತ್ತೆ ಅಂತ ಅದಕ್ಕೆ ಹೇಳೋಕ್ಕೆ ಇವಾಗ ಸಾಧ್ಯತೆ ಇಲ್ಲ. ಭಾಷೆ ಬರಲಿ, ಅದಾದಮೇಲೆ ಕರ್ಕೊಂಡು ಬರ್ತೀವಿ ಅಂತಾರೆ. ಸೊ ಅದೇ ಥರ ನಾವು ಸ್ಕೂಲ್ಗೆ ಶಿಕ್ಷಣ, ಪ್ರಾರಂಭಿಕ ಶಿಕ್ಷಣ ಅದೆಲ್ಲ ಕೊಡೋಕ್ಕೆ ಮುಂಚೆನೇ ಮಗುಗೆ ಭಾಷೆ ಬಂದಿರುತ್ತೆ. ಅದೇನು ಭಾಷೆ, ಆ ಭಾಷೆ ಏನು, ಭಾಷೆಯ ಜ್ಞಾನ 3 ವರ್ಷದ ಮಗು ತಲೆಯಲ್ಲಿದೆ ಅಂದರೆ ಅದು ಯಾವ ಥರ ಜ್ಞಾನ, ಅದು ನಮ್ಮ ಲಿಂಗ್ವಿಸ್ಟಿಕ್ಸ್ನಲ್ಲಿ ನಾವು ಸಂಶೋಧನೆ ಮಾಡೋ ವಿಷಯ ಆಗಿದೆ. ಯಾಕೆಂದರೆ ನೀವು ಇನ್ನೊಂದು ಯೋಚನೆ ಮಾಡಿ ನೋಡಿ, 3 ವರ್ಷದ ಮಗುಗೆ ಜ್ಞಾಪಕ ಶಕ್ತಿ, ಒಂಥರ ಕಾನ್ಷಿಯಸ್ ಮೆಮರಿ ಅಂತೀವಲ್ಲ, ಅದೆಲ್ಲ ತುಂಬ ಕಡಿಮೆ ಇರುತ್ತೆ. ಯಾರು ಅವ್ರ ಮನೆಗೆ ಹೋಗಿ ಒಂದು 2 ವರ್ಷ ಇಲ್ಲ 3 ವರ್ಷ ಮಗುಗೆ ಹೇಳೋಲ್ಲ, ತಂದೆಗೆ ಹೇಳು ನಾನು ಬಂದಿದ್ದೆ ಅಂತ, ನನ್ನ ಹೆಸರು ರಮೇಶ್ ಅಂತ ಅದಕ್ಕೆ ಜ್ಞಾಪಕನೇ ಇರೋಲ್ಲ. ಅದಕ್ಕೆ ಜ್ಞಾಪಕ ಇರುತ್ತೆ ಅಂತ ನಾವು ಅಂದ್ಕೊಳ್ಳಲ್ಲ. ಆ ಥರ ಒಂಥರ ಎಳೆ ಮನಸ್ಸಿನಲ್ಲಿ ಈ ದೊಡ್ಡ ಜ್ಞಾನ ಹೇಗೆ ಬೆಳೆಯುತ್ತೆ, ಭಾಷೆಯ ಜ್ಞಾನ ಹೇಗೆ ಬೆಳೆಯುತ್ತೆ ಅಂತ ಅದು ಸಮಸ್ಯೆ ನಮಗೆ ಲಿಂಗ್ವಿಸ್ಟಿಕ್ಸ್ನಲ್ಲಿ. ಅದು ಒಂಥರ ಪೀಠಿಕೆ ನಾನು ಮಾತಾಡೋದಕ್ಕೆ. ಸೊ 3 ವರ್ಷದ ಮಗು ಇದೆ ಅಂತ ಅಂದ್ಕೊಳ್ಳಿ ನಿಮ್ಮ ಮನೇಲಿ. ನಿಮಗೆ ಯಾರೋ ಬಾಗಿಲು ತಟ್ಟೋದಂಗೆ ಅನಿಸುತ್ತೆ. ನೀವು ಹೇಳ್ತೀರಾ ಮಗುಗೆ, ಯಾರು ನೋಡು ಅಂತ. ಮಗು ಹೋಗಿ ನೋಡುತ್ತೆ, ಬರುತ್ತೆ, ಹೇಳುತ್ತೆ, ಯಾರೂ ಇಲ್ಲ. ಈ 2 ವಾಕ್ಯ ಇಟ್ಕೊಂಡು ನೀವು ಇದರಲ್ಲಿ ಭಾಷೆಯ ಜ್ಞಾನ ಎಷ್ಟಿದೆ ಅಂತ ಯೋಚನೆ ಮಾಡಬಹುದು. ಯಾರು ನೋಡು, ಅದಕ್ಕೆ ಯಾರಿಲ್ಲ ಅಂತ ಹೇಳೋಲ್ಲ ವಾಪಸ್ಸು, ಬದಲು ಹೇಳುವಾಗ ಅದು ಯಾರೂ ಇಲ್ಲ. ಅದು ಚಿಕ್ಕದಾಗಿ ಉಚ್ಚಾರಣೆಯಲ್ಲಿ ತುಂಬ ಚಿಕ್ಕದಾಗಿದೆ, ಬರೆಯುವುದರಲ್ಲಿ ಅದು ದೊಡ್ಡ ಬಟ್ ಆದರೂ ಒಂದಕ್ಕೊಂದು ನಾವು ಇಂಟರ್ಚೇಂಜ್ ಮಾಡೋಕ್ಕಾಗಲ್ಲ, ಬದಲಾಯಿಸೋಕ್ಕಾಗಲ್ಲ. ಯಾರು ನೋಡು, ಯಾರಿಲ್ಲ ಅಂತ ಅರ್ಥನೇ ಇಲ್ಲ. ಯಾರು ನೋಡು, ಯಾರೂ ಇಲ್ಲ. ಈ ಯಾರಿಗೂ ಏನು ವ್ಯತ್ಯಾಸ ಇದೆ ಅನ್ನೋದು ಇದು ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಇನ್ನು ಲಿಂಗ್ವಿಸ್ಟಿಕ್ಸ್ನಲ್ಲಿ. ಯಾಕೆಂದರೆ ಇದು ಎಲ್ಲ ಭಾಷೆಗಳಲ್ಲೂ ಈ ವ್ಯತ್ಯಾಸ ಇರುತ್ತೆ. ಅಂದರೆ ಎಲ್ಲ ಭಾಷೆಗಳು ಇದು ಒಂದೇ ಥರ ವ್ಯತ್ಯಾಸ ಮಾಡೋಲ್ಲ, ತೋರಿಸಲ್ಲ. ಫಾರ್ ಎಕ್ಸಾಂಪಲ್ ಹಿಂದಿನಲ್ಲಿ ನಾವು ಕೇಳೋಕ್ಕೆ ಹೋದರೆ ಕೌನ್ ಹೇ, ಕೌನ್ ನಹಿ ಅಂತ ಹೇಳೋಕ್ಕಾಗಲ್ಲ, ಕೊಯ್ ನಹಿ. 3 ವರ್ಷದ ಹಿಂದಿಯ ಮಗು ಇದು ತಿಳಿದಿರುತ್ತೆ. ಅದಕ್ಕೆ ನಾವು ವ್ಯಾಕರಣ ಪುಸ್ತಕದಿಂದ ಇದನ್ನೆಲ್ಲ ಹೇಳ್ಕೊಡೋಲ್ಲ. ಇಂಗ್ಲೀಷ್ನಲ್ಲಿ ನೋಡಿದರೆ ಹೂಸ್ ದೇರ್ ಅಂದರೆ ಹೂ ನಾಟ್ ದೇರ್ ಅಂತ ಹೇಳೋಲ್ಲ, ಹೂ ಇಸ್ ನಾಟ್ ದೇರ್ ಅಂತ ಹೇಳೋಲ್ಲ, ನೋ ಒನ್ ಅಂತ ಹೇಳಬೇಕು. ಸೊ ಇದನ್ನು ನಾವು ಯಾರು ನೀವು ಬೇಕಾದರೆ ದೊಡ್ಡವರಾದಮೇಲೆ ಹಿಂದಿ ಕಲಿಬೇಕು, ಇಂಗ್ಲೀಷ್ ಕಲಿಬೇಕು, ಒದ್ದಾಡಬೇಕು ಅಂದರೆ ಇದೆಲ್ಲ ಒದ್ದಾಡ್ತಾ ಕಲಿಬೇಕು. ನಮ್ಮ ತಂದೆ ತಾಯಿಯವರೆಲ್ಲ ರಾಷ್ಟ್ರಭಾಷಾ ಪ್ರಚಾರ ಸಮಿತಿಗೆ ಹೋಗಿ
ಅದೆಲ್ಲ ಕಷ್ಟಪಟ್ಟರು ಹಿಂದಿಗೆ, ಅದರಲ್ಲಿ ಏನೋ ಅರ್ಗೆಟಿವಿಟಿ ಇದೆಯಂತೆ, ಈ ಥರ ನೇ ಅಂತ ಹಾಕಬೇಕಂತೆ. ನಾವೆಲ್ಲ ಅಲ್ಲಿ ಬೆಳೆದವರು ಸ್ವಾಭಾವಿಕ ಅದನ್ನ ತಿಳ್ಕೊಂಡ್ಬಿಟ್ವಿ. ಅದು ಮಗುವಲ್ಲಿ ಮನಸ್ಸಿನಲ್ಲಿ ಇರೋ ಭಾಷೆಯ ಜ್ಞಾನ. ಸೊ ಫಸ್ಟ್ ನಾನು ಇದನ್ನು ಒಂದೇ ಉದಾಹರಣೆ, ಯಾರು ಅಂದರೆ ಹೂ, ಯಾರು ಅಂದರೆ ನೋ ಒನ್, ಯಾರೋ ಅಂದರೆ ಸಮ್ ಒನ್. ಅದು ಯಾಕೆ ಅಷ್ಟು ಬೇರೆಯಾಗಿ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಬಟ್ ಒಂದೇ ಕ್ಷಣದಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಸಮಾನಾರ್ಥದ ಶಬ್ದಗಳು ಅಂತ. ಸೊ ಅದಕ್ಕೆ ಒಂದು ಸೆಮ್ಯಾಂಟಿಕ್ಸ್, ಲಾಜಿಕಲ್ ಸೆಮ್ಯಾಂಟಿಕ್ಸ್ನಲ್ಲಿ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಇದೇ ಥರ ಇವಾಗ ನಾವು ಏನು ಅನ್ಕೋಬಹುದು ಅಂದರೆ, ಸರಿ ಯಾರು ಚಿಕ್ಕ ವ್ಯತ್ಯಾಸದಿಂದ ದೊಡ್ಡ ಅರ್ಥದ ವ್ಯತ್ಯಾಸ ಬರುತ್ತೆ ಅಂತ ಅಂದ್ಕೋಬಹುದು. ಇದು ಯಾವಾಗಲೂ ನಿಜ ಅಲ್ಲ. ಇದೇ ಕನ್ನಡದಲ್ಲಿ ನೀವು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಶ್ರೀಧರ್ ಅವರು ಇವಾಗ ಒಂದು ಪ್ರಯೋಗ ಮಾಡಿದರು. ಅದನ್ನು ನಾನು ಬೇರೆ ಇದರಲ್ಲಿ ಹೇಳ್ತೀನಿ. ಅವನಿಗೆ ಈಜಲು ಇಷ್ಟ. ಪಠ್ಯ ಪುಸ್ತಕದಲ್ಲಿ ಓದೋ ವಾಕ್ಯ ಹೀಗಿರುತ್ತೆ, ಈ ರೂಪದಲ್ಲಿರುತ್ತೆ. ಅವನಿಗೆ ಈಜಲು ಇಷ್ಟ ಅಂದರೆ ಹಿ ಲೈಕ್ಸ್ ಟು ಸ್ವಿಮ್. ಇವರ ಭಾಷೆಯಲ್ಲಿ ಶ್ರೀಧರ್ ಅವರು ಹೇಳಿದ್ದು ಅವನಿಗೆ ಈಜಲಿಕ್ಕೆ ಇಷ್ಟ. ಈಜಲಿಕ್ಕೆ ಒಂದೇ. ಈಜಲಿಕ್ಕೆ ಅನ್ನೋದು ಅದು ನಿಮಗೆ ಪ್ರತ್ಯಯ ಹಾಕಿರ್ತೀರ ಅದಕ್ಕೆ. ನನ್ನ ಭಾಷೆ ಸಚ್ ಆಸ್ ಇಟ್ ಇಸ್, ಅದರಲ್ಲಿ ನಾನು ಅವನಿಗೆ ಈಜುವುದಕ್ಕೆ ಇಷ್ಟ ಅಂತ ಹೇಳ್ತೀನಿ. ಈಜುವುದಕ್ಕೆ ಇಷ್ಟ, ಈಜಲು ಇಷ್ಟ, ಈಜಲಿಕ್ಕೆ ಇಷ್ಟ, ಎಲ್ಲ ಒಂದೇ, ಸಮಾನ ಅರ್ಥ. ನಾವು ಈಸ ಆಡೋದಕ್ಕೆ ಅಂತ ಹೇಳಿ ಸೊ ಈ ಭಾಷೆ, ನಮ್ಮ ಸ್ವಭಾಷೆ ಕಲಿಯುವಾಗ ಇದು ಹೆಂಗೋ ಇದು ಎರಡು ನಾವು ವ್ಯತ್ಯಾಸ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು. ಕೆಲವು ಪದಗಳಲ್ಲಿ ಚಿಕ್ಕ ಅಂಶ ನಾವು ಅದಕ್ಕೆ ಅಂಟಿಸಿದ್ರೆ ಅರ್ಥ ತುಂಬ ಬೇರೆ ಆಗಿಬಿಡುತ್ತೆ. ಕೆಲವು ಸಂದರ್ಭಗಳಲ್ಲಿ ಈ 4-5 ಪದಗಳು ನಾವು ಹೇಳಿದ್ರೆ ಎಲ್ಲ ಒಂದೇ ಅರ್ಥ ಬರುತ್ತೆ. ಬಟ್ ಇದೇ 4 ನನಗೆ ಆಮೇಲೆ ಹೇಳಿ, ಇದಕ್ಕೆ ಇದೇ 4 ಪದ ಇಟ್ಕೊಂಡು ನಾನು ಹೇಳ್ತೀನಿ. ಈಜಲಿಕ್ಕೆ, ಈಜಲು, ಈಜುವುದು, ಈಜುವುದಕ್ಕೆ 4 ಪದ. ಅದು ನನಗೆ ಅದಾಮೇಲೆ ನೀವು ಹೇಳಿ ಅದು ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ. ನಾನು ನಿಮಗೆ ಒಂದು ವಾಕ್ಯ ಕೊಡ್ತೀನಿ. ಅವನು ಈಜಲಿಲ್ಲ. ಓಕೆ, ಈಜಲಿಲ್ಲ ಅಂದರೆ ಈಜಲೇ ಇಲ್ಲ, ಅದು ಈಜಲ. ಅದು ಅವನು ಈಜಲಿಲ್ಲ, ಅವನು ಈಜುವುದಿಲ್ಲ. ಸಮಾನಾರ್ಥ ಬಂತಿಯೇ? ಇಲ್ಲ. ಅದು ಹೆಂಗೆ? ಇದು ಒಂಥರ ಮಿರಾಕ್ಯುಲಸ್ ಅಂತ ಅನಿಸುತ್ತೆ. ಬಿಕಾಸ್ ಇದಕ್ಕೆ ಮುಂಚೆ ಹೇಳಿದ ಸಂದರ್ಭದಲ್ಲಿ ಎಲ್ಲ ಒಂದೇ ಅಂತ ಹೇಳಿದ್ವಿ, ಎಲ್ಲರೂ ಒಪ್ಕೋತೀವಿ. ಕನ್ನಡದವರೆಲ್ಲ ಧಾರವಾಡನವರಾಗಲಿ, ನನ್ನಂಥ ಯೂಸ್ಲೆಸ್ ಕನ್ನಡ ಸ್ಪೀಕರ್ ಆಗಲಿ, ಯಾರೇ ಆಗಲಿ, ಇಷ್ಟು ಮಟ್ಟಕ್ಕಂತೂ ಕನ್ನಡ ಬಂದೇ ಬರುತ್ತೆ ನನಗೆ. ದಟ್ ಇದು ಈ ಸಂದರ್ಭದಲ್ಲಿ ಇದು ಒಂದೇ ಅಲ್ಲ. ಯಾಕೆ ಅಂದರೆ ಒಂದು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಪಾಸ್ಟ್ ಟೆನ್ಸ್, ಭೂತಕಾಲ ಅಂತ ಹೇಳ್ತಾರೆ ಸಂಸ್ಕೃತ ಗ್ರಾಮರ್ನಲ್ಲಿ. ಅವನು ಈಜಲಿಲ್ಲ ಅಂದರೆ ನಾನು ಮಾತಾಡೋದಕ್ಕೆ ಮುಂಚೆ ಆಗಲಿಲ್ಲ ಇದು ಅಂತ ಹೇಳೋದು. ಈಜೋದಿಲ್ಲ ಅಂದರೆ ಇವಾಗ ಈಜೋದಿಲ್ಲ, ಸಾಧಾರಣವಾಗಿ ಈಜೋದಿಲ್ಲ. ಈ ಅರ್ಥ ವ್ಯತ್ಯಾಸ ಬಂದುಬಿಡುತ್ತೆ. ಅದು ಎಲ್ರಿಗೂ ಗೊತ್ತಿದೆ. ಅದನ್ನು ನೀವು ಓದಬೇಕಿಲ್ಲ, ಇದರಲ್ಲಿ ಗ್ರಾಮರ್ನಲ್ಲಿ ಹೋಗಿ ನೋಡಬೇಕಿಲ್ಲ. ಅದನ್ನು ಕಲ್ಸೋಕೆ ಹೋಗಿ ಆವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅದು ಅಂತ. ಅದರಲ್ಲಿ ಇನ್ನೊಂದು ಹೇಳ್ತೀನಿ ತಮಾಷೆ. ನೀವೇನು ಹೇಳ್ತೀರಾ? ಈಜುವುದಿಲ್ಲ, ಈಜುವುದಿಲ್ಲ, ಸೊ ಅದೇ ಅದು. ಬಿಕಾಸ್ ಆಡೋದಿಲ್ಲ, ಆಡುವುದಿಲ್ಲ, ಅದೇ ವ್ಯತ್ಯಾಸ ಬರುತ್ತೆ. ಅದು ಈಜಾಡು, ಈಸಾಡು, ಅದು 2 ವ್ಯತ್ಯಾಸ ಅಷ್ಟೇ. ಬಟ್ ಇನ್ನೊಂದು ವ್ಯತ್ಯಾಸ ಇದೆ ನೋಡಿ. ಅವನು ಈಜೋಕ್ಕಿಲ್ಲ, ಅವನು ಈಜಲಿಕ್ಕಿಲ್ಲ. It's not only he cannot swim, yeah, he should not swim. ಅಲ್ವಾ? ಬಾರದು, ಈಜಬಾರದು. ಅವನು ಈಜಲಿಲ್ಲ, ಅವನು ಈಜಲಿಕ್ಕಿಲ್ಲ. ಅವನು ವ್ಯತ್ಯಾಸ, ಎಷ್ಟು ದೊಡ್ಡ ವ್ಯತ್ಯಾಸ.
ಈಜಲಿಕ್ಕಿಲ್ಲ ಅಂತ ಹನುಮಾನದಲ್ಲಿ ಹೇಳ್ತಾರೆ. ಹನುಮಾನದಲ್ಲಿ ಈಜಂಗಿಲ್ಲ ಅನ್ನೋದು ಕೂಡ ಹಾ, ಎರಡು ಡೈರೆಕ್ಟ್ ಈಜಬಾರದು ಅಂತ ಹೇಳಿಲ್ಲ ಅವನು. ಹಾ. ಈ ಹನುಮಾನ್ ಈಜಲಾರ may not, must not or may not. He is not permitted to swim. He is not permitted to swim. And he is not to swim ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಒಂಥರ ಹಳೆ ಇಂಗ್ಲಿಷ್ನಲ್ಲಿ ಅದಿತ್ತು. You are not to swim. Yeah. The question I am asking is, ಇದು ಎಲ್ಲರ ಕನ್ನಡ ಬರೋರು ಎಲ್ರಿಗೂ 3-4 ವಯಸ್ಸು ಮಕ್ಕಳಿಗೆ ಇದು ಈ ಜ್ಞಾನ ಇರುತ್ತೆ, ಗ್ಯಾರಂಟಿ. ಸೊ ಕನ್ನಡ ಅನ್ನೋದು ಇದು ಕನ್ನಡದ ಒಂದು ಸ್ಕೆಲೆಟನ್ ಅಂತ ಹೇಳ್ಬೋದು. ಇದು ನನ್ನ ಫಸ್ಟ್ ಕೈಂಡ್ ಆಫ್ ಆನ್ಸರ್ ನಿಮ್ಮ ಪ್ರಶ್ನೆಗೆ. ಮಕ್ಕಳಿಗೆ ಅವರು ವಾತಾವರಣದಲ್ಲಿ ಯಾವ್ಯಾವ ಭಾಷೆ ಇದೆಯೋ ಅದನ್ನು ಯಾವ್ಯಾವ ಭಾಷೆ ಅವರು ಕೇಳಿಸ್ಕೊಳ್ತಾರೋ ಅದರ ಭೇದ ಕೂಡ ಮಾಡೋಲ್ಲ. ಎಷ್ಟೋ ಸರ್ತಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ. 3-4 ವಯಸ್ಸು ವೇಳೆಗೆ ಅವರೆಲ್ಲ ಚೆನ್ನಾಗಿ ಸೆಪ್ರೇಟಾಗೂ ಮಾತಾಡ್ತಾರೆ. ದಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅದು ಬರೀ ಸ್ಕೆಲೆಟನ್ ಅಂತ ಹೇಳ್ಬೋದು. ಅದು ಗ್ರಾಮರ್, ವಾಟ್ ವಿ ಕಾಲ್ ದ ಗ್ರಾಮರ್, ನಾಟ್ ದ ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್. ಹಿಂಗೆ ಮಾತಾಡಬಾರ್ದು ಅಂತ ನಾನು ಶಬ್ದ ಯೂಸೇ ಮಾಡೋಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಭಾಷೆಯ ಬಗ್ಗೆ ಜ್ಞಾನ ಇರೋದು, ಅದು ಗ್ರಾಮರ್ ನಮಗೆ. ಅದನ್ನು ನಾವು ಬೆಳೆಸಬೇಕು. ಅದು ಹೇಗೆ ಬೆಳೆಸಬೇಕು? ನಮ್ಮ ಮನಸ್ಸಿನಲ್ಲಿ ಒಂದು ಶಬ್ದಕೋಶ ಇದೆ ಅಂತ ಹೇಳಬಹುದು. ಆ ಶಬ್ದಕೋಶ ಎಲ್ಲಿಂದ ಬರುತ್ತೆ? ಆ ಶಬ್ದಕೋಶ ಭಾಷೆಯನ್ನು ಕೇಳಿ ಆಮೇಲೆ ಸ್ಕೂಲ್ಗೆ ಹೋದಾಗ ಓದಿ ಬರೆದು ಬೆಳೆಯುತ್ತೆ. ಈ ಸ್ಕೂಲ್ ಭಾಷೆ ಓದೋದು ಬರೆಯೋದು, ಅದಕ್ಕೆ ಮೌಖಿಕ ಭಾಷೆ ಎಷ್ಟು ಇಂಪಾರ್ಟೆಂಟ್ ಅಂತ ಏನು ಹೇಳ್ತಾರೆ ಮುಖ್ಯ ಅನ್ನೋದಕ್ಕೆ ಸೈಕೋಲಿಂಗ್ವಿಸ್ಟಿಕ್ಸ್ ಅಂತಾರೆ. ಅದೊಂದು ಬ್ರಾಂಚ್ ಆಫ್ ಲಿಂಗ್ವಿಸ್ಟಿಕ್ಸ್. ಅದರಲ್ಲಿ ಚಾಮರಾಜನಗರ ಇದೆಯಲ್ಲ, ಮೈಸೂರಿನಲ್ಲಿ ಡಿಸ್ಟ್ರಿಕ್ಟು, ಅಲ್ಲೊಂದು ಸಂಶೋಧನೆ ಮಾಡಿದ್ದಾರೆ. ಅವ್ರು ಹೇಳೋದು ಇವಾಗ ಏನು ಅಂದರೆ, ಮಕ್ಕಳಿಗೆ ನಾವು ಸ್ಕೂಲ್ನಲ್ಲಿ ಓದೋದು ಬರೆಯೋದು ಹೇಳ್ಕೊಡೋಕ್ಕೆ ಮುಂಚೆ ಮೌಖಿಕ ಭಾಷೆ ಸಾಧಾರಣವಾಗಿ ಟು ಅ ಗ್ರೇಟ್ ಎಕ್ಸ್ಟೆಂಟ್ ದೃಢವಾಗಿ ಮಾಡಬೇಕು ಅಂತ. ಕಥೆಗಳು ಹಳೆ ಕಾಲದಲ್ಲಿ ಅಜ್ಜಿಯ ಹೇಳೋ ಒಂದು ಇದಿತ್ತು. ಇವಾಗ ಟೆಲಿವಿಷನ್ನಲ್ಲಿ ಮಾಡಬಹುದು ಅದನ್ನು, ಬಟ್ ಅದು ಮಾಡ್ತಾ ಇಲ್ಲ ನಾವು. ಟೆಲಿವಿಷನ್ ಮೂಲಕ ಕಥೆಗಳು ಹೇಳ್ಬೋದು. ಇಲ್ಲದಿದ್ದರೆ ನೀವು ಅಮೆರಿಕಾಗೆ ಹೋಗಿ ನೋಡಿ, ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಎಷ್ಟು ಪುಸ್ತಕಗಳು, ಆಡಿಯೋ ಬುಕ್ಸ್ ಇರುತ್ತೆ. ಮಕ್ಕಳಿಗೆ ಒಂದು ಬೆಲ್ ಹೊಡೆದಾಗ ಈ ಪ್ಲೀಸ್ ಟರ್ನ್ ದ ಪೇಜ್, ಮಕ್ಕಳು ತಾವೇ ಅದನ್ನೆಲ್ಲ ಕಿವಿಗೆ ಇಯರ್ಫೋನ್ಸ್ ಹಾಕ್ಕೊಂಡ್ಬಿಟ್ಟು ಎಲ್ಲ ಓದ್ಕೊಂಡ್ಬಿಟ್ಟು ತಾವೇ ಪೇಜ್ ಟರ್ನ್ ಮಾಡಬೇಕು. ಅದನ್ನು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆನೇ ಅರ್ಧಕ್ಕರ್ಧ ಓದೋದು ಕೂಡ ಅವ್ರಿಗೆ ಬಂದುಬಿಡುತ್ತೆ. ನಮ್ಮ ದೇಶದಲ್ಲಿ ಇದೆಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಇನ್ನು ನಾವು ಮಾಡಬೇಕಾದ ಕೆಲಸ ಇದು. ಈ ಸಂಶೋಧನೆಯಲ್ಲಿ ಅವರು ಏನು ಹೇಳಿದರು ಅಂತೆ, ಇವಾಗ ಕನ್ನಡದಲ್ಲಂತೂ ಎಸ್ಪೆಷಲಿ ಇವಾಗ ಈ ಪ್ರತ್ಯಯಗಳಿದೆಯಲ್ಲ, ಅವನು, ಅವನಿಗೆ, ಅವನಿಗೂನು, ಅವನಿಗಿಂದನೂ ಅಂತ ಇದೆಲ್ಲನೂ ಸೇರಿಸ್ಬಿಟ್ಟು ಒಂದು ಶಬ್ದ ಆಗುತ್ತೆ ಪಠ್ಯ ಪುಸ್ತಕದಲ್ಲಿ. ಸೊ ಆ ಶಬ್ದದ ವಿಸ್ತೃತ ತುಂಬ ದೊಡ್ಡದಾಗುತ್ತೆ. ಅದನ್ನು ನಾವು ಈ ಪದಗಳೆಲ್ಲ, ಈ ಪದಾಂಶಗಳೆಲ್ಲ ಅರ್ಥದಿಂದ ನಾವು ಓದಿದ್ರೇ ನಮಗೆ ಆ ಶಬ್ದವನ್ನು ಓದೋಕ್ಕಾಗುತ್ತೆ. ಅದು ನಾವು ಮೊದಲು ಮೌಖಿಕ ಭಾಷೆಯಲ್ಲಿ ಆ ಮಗುಗೆ ಇದೆಯಾ ಅಲ್ವಾ ಅಂತ ತಿಳಿಸ್ಕೋಬೇಕು. ಅದಾದಮೇಲೆ ಅದರ ಓದೋ ಪಠ್ಯದಲ್ಲಿ ಅದನ್ನು ಹಾಕಬಹುದು. ಅದೊಂದು. ಇನ್ನೊಂದೇನು ಅಂದರೆ ಸರ್, ಓಕೆ, ಸೊ ಐ ಜಸ್ಟ್ ವೈಂಡ್ ಅಪ್ ವೆರಿ ಫಾಸ್ಟ್. ಎಷ್ಟು ಟೈಮ್ ಇದೆ? ಆಲ್ರೈಟ್. ಸೊ ಇನ್ನೊಂದು ಸಂಶೋಧನೆ ಇದೇ ಥರ ಮಂಗಳೂರಿನಲ್ಲಾಗಿದೆ. ವಿ ಹ್ಯಾವ್ ನಾಟ್ ರೆಕಗ್ನೈಸ್ ದಟ್ ಇವಾಗ ಶರೀರದಲ್ಲಿ ನಾವು ಬೆಳವಣಿಗೆ ಕೆಲವೊಮ್ಮೆ ಸರಿಯಾಗಿ ಇರೋಲ್ಲ, ಅದನ್ನು ನಾವು ಗುರುತಿಸುತ್ತೇವೆ. ಅದೇ ಥರ ಮಾನಸಿಕ ಬೆಳವಣಿಗೆಯಲ್ಲೂ ಸ್ವಲ್ಪ ಕಷ್ಟಗಳು ಬರುತ್ತೆ. ಮುಖ್ಯವಾಗಿ ನಿಮಗೆ ಗೊತ್ತಿರಬಹುದು, 10th ಕ್ಲಾಸ್ನಲ್ಲಿ ಡಿಸ್ಲೆಕ್ಸಿಯಾ ಅಂತ ಒಂದು ಗುರುತಿಸಿದ್ದಾರೆ. ಅದಕ್ಕೆ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಎಕ್ಸಾಮ್ ಬರೆಯೋಕ್ಕೆ. ಅದು ಬರೀ ರೀಡಿಂಗ್ ಡಿಸಬಿಲಿಟಿ ಅಲ್ಲ. ಈ ಕಾಲದಲ್ಲಿ ಬರೀ ಡಿಸ್ಲೆಕ್ಸಿಯಾ ಅಂತಲೂ ಹೇಳೋಲ್ಲ, ಅದನ್ನು ಸ್ಪೆಸಿಫಿಕ್ ರೀಡಿಂಗ್ ಡಿಸಬಿಲಿಟಿ ಅಂತಾರೆ.
ಆ್ಯಂಡ್ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಇಂಪೇರ್ಮೆಂಟ್ ಅಂತ ಮೌಖಿಕ ಭಾಷೆಯನ್ನು ಮಕ್ಕಳಿಗೆ ಕಷ್ಟ ಇರುತ್ತೆ. ನಾನು ನಿಮಗೆ ಇಂಟ್ರೆಸ್ಟ್ ಇದೆ ಆಮೇಲೆ ಕಳಿಸ್ಕೊಡ್ತೀನಿ. ಮಂಗಳೂರಿನಲ್ಲಿ ಇದ್ರ ಬಗ್ಗೆ 4 ಚಿತ್ರಗಳು ತೋರಿಸಿ ಮಕ್ಕಳಿಗೆ ಒಂದು ಕಥೆ ಹೇಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಮಗುಗೆ ಏನು ಅರ್ಥ ಮಾಡಿಕೊಂಡು ಅದು ಏನು ಹೇಳಬಲ್ಲದು, ತುಂಬ ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸಗಳು ನಮಗೆ ಸಾಧಾರಣವಾಗಿ ಕಾಣೋಕ್ಕೆ ಬರೋಲ್ಲ, ಯಾಕೆಂದರೆ ಸ್ಕೂಲ್ನಲ್ಲಿ ಆ ಥರ ಆಸ್ಪದನೆ ಕೊಡೋಲ್ಲ ನಾವು ಮಕ್ಕಳಿಗೆ. ಸೊ ಶಿಕ್ಷಣದಲ್ಲಿ ನೀವು ಹೇಳಿದ್ರಲ್ಲ ತುಂಬ ಇದೆ, ನಾವಿನ್ನೂ 0 ಲೆವೆಲ್ನಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ತುಂಬ ಥ್ಯಾಂಕ್ ಯು ಮೇಡಮ್. ಬಹಳ ವೈವಿಧ್ಯವಾದ ಕೆಲವೊಂದು ವಿಚಾರಗಳನ್ನು ಮೇಡಮ್ ಅವರು ಪ್ರಸ್ತಾಪ ಮಾಡಿದರು. ನಾವು ಇವತ್ತು ಕನ್ನಡ ಭಾಷೆ ಕಲಿಕೆ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀವಿ, ಆದರೆ ಕನ್ನಡ ಭಾಷೆಯನ್ನು ಕನ್ನಡ ಮಕ್ಕಳಿಗೆ ಹೇಗೆ ಕಲಿಸ್ಬೇಕು ಅನ್ನೋದಕ್ಕೆ ಭಾಷಾ ವಿಜ್ಞಾನದ ಹಿನ್ನೆಲೆಯಿಂದ ಏನನ್ನು ನಾವು ತೆಗೆದುಕೊಳ್ತಾ ಇಲ್ಲ. ಅದನ್ನು ತೆಗೆದುಕೊಳ್ಳದ ಹೊರತು ಒಳ್ಳೆಯ ಸಕ್ಸಸ್ ಅನ್ನುವಂಥದ್ದು ಸಿಗೋದಿಲ್ಲ. ಆಮೇಲೆ ಕನ್ನಡಿಗರಲ್ಲದವರಿಗೆ ಕನ್ನಡ ಹೇಗೆ ಕಲಿಸ್ಬೇಕು ಅನ್ನೋದಕ್ಕೂ ಮತ್ತೆ ನಾವು ಭಾಷಾ ವಿಜ್ಞಾನದ ನೆರವನ್ನು ತೆಗೆದುಕೊಳ್ಳಲೇಬೇಕು. ಆಮೇಲೆ ಕನ್ನಡ ಮಕ್ಕಳಲ್ಲಿ ಇರುವಂಥ ವ್ಯತ್ಯಾಸಗಳನ್ನು, ಸೈಕಾಲಜಿಯನ್ನು, ಹಾಗೆಯೇ ಈ ವೆರೈಟಿಗಳನ್ನು, ಬಗೆಗಳನ್ನು ಕೂಡ ಮೇಡಮ್ ಅವರು ಮಾತಾಡಿದರು. ನನಗೆ ಕೆಲಸಕ್ಕೆ ಹೋಗೋದಿದೆ ಅಂತ ಮಂಗಳೂರು ಕನ್ನಡದಲ್ಲಿ ಸಾಧ್ಯ, ಬಟ್ ಬೇರೆ ಯಾವ ಕನ್ನಡಗಳಲ್ಲಿಯೂ ಹಾಗೆ 2 ಬಾರಿ ಗೆ ಸೇರಿಸಿ ಒಂದು ವಾಕ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಈ ಥರದ ವ್ಯತ್ಯಾಸಗಳನ್ನು ಕೂಡ ನಾವು ಅಕಾಮಡೇಟ್ ಮಾಡ್ಕೊಳ್ಳೋದಾದರೆ ಕನ್ನಡ ಕಲಿಕೆಯನ್ನು ಇನ್ನಷ್ಟು ಚೆನ್ನಾಗಿ ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ. ಇವತ್ತು ಈ ಅವಕಾಶಕ್ಕೆ ನಾನು ಬುಕ್ ಬ್ರಹ್ಮಕ್ಕೆ ಮತ್ತು ತಮಗೆಲ್ಲರಿಗೂ ಮತ್ತು ಬಹಳ ಮುಖ್ಯವಾಗಿ ಇಬ್ಬರು ಬಹಳ ದೊಡ್ಡ ವಿದ್ವಾಂಸರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.